9th ಸ್ಟ್ಯಾಂಡರ್ಡ್ ಸೋಷಿಯಲ್ ದಿ ಮೊಘಲ್ಸ್ ಆ್ಯಂಡ್ ದಿ ಮರಾಠಾಸ್. ನೋಡಿರಿ, ಇದು ಈ ಒಂದು ಚಾಪ್ಟರ್ನ ಸೆಕೆಂಡ್ ವಿಡಿಯೋ. ಇದು ಮೊದಲನೇ ವಿಡಿಯೋ ಬಂದು ಮೊಘಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ಅದನ್ನು ನೋಡಿಬಿಟ್ಟು ಇದನ್ನು ನೋಡ್ಕೊಳ್ಳಿ. ಸೊ ದಿ ಮರಾಠಾಸ್ ಯಾರು? ಈ ಮರಾಠಾಸ್ ಅಂದರೆ ದಿ ರೈಸ್ ಆಫ್ ದಿ ಮರಾಠಾ ಕಿಂಗ್ಡಮ್ ಇನ್ ಡೆಕ್ಕನ್ ಡ್ಯೂರಿಂಗ್ 17th century ವಾಸ್ ಎನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ನೋಡಿರಿ, ಒಂದು 17th century ಅಂದರೆ 1600s 1699 ಇಸ್ವಿ ಏನಿದೆ, ಆ 100 ವರ್ಷನ 17th century ಅಂತಾರೆ. ಆ 17th centuryಯಲ್ಲಿ ಮರಾಠಾ ಕಿಂಗ್ಡಮ್ ಅನ್ನೋದು ಒಂದು ಶುರುವಾಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಇಟ್ ಸ್ಪ್ರೆಡ್ ಓವರ್ ದಿ ಪ್ರೆಸೆಂಟ್ ನಾರ್ತ್ ಇಂಡಿಯಾ. ಇವರು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾರೆ, ಈಗ ಮಹಾರಾಷ್ಟ್ರ ಏನಿದೆ ಅಲ್ಲಿ ಮೊದಲು ಶುರುವಾದರೂ ಕೂಡ ಮಹಾರಾಷ್ಟ್ರ ಕೂಡ ಫುಲ್ ಇರಲ್ಲ. ಇವರು ಸ್ವಲ್ಪ ಮುಂಬೈ, ಪುಣೆ ಆ ರೀಜನಲ್ಲಿ ಒಂದು ಸ್ವಲ್ಪ ಕೋಸ್ಟಲ್ ರೀಜನಲ್ಲಿದ್ದರು. ಆಮೇಲೆ ಸ್ಪ್ರೆಡ್ ಆಗಿ ಎಂಟೈರ್ ನಾರ್ತ್ ಇಂಡಿಯಾನ ಇವ್ರ ಕಂಟ್ರೋಲಿಗೆ ತೊಗೊಳ್ತಾರೆ. ಡ್ಯೂರಿಂಗ್ ದಿ 17th century, ಮಹಾರಾಷ್ಟ್ರ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ನಿಜಾಮ್ ಶಾಹಿ ಆಫ್ ಅಹಮದ್ನಗರ್ ಆ್ಯಂಡ್ ಆದಿಲ್ ಶಾಹಿ ಆಫ್ ವಿಜಯಪುರ. ಈಗ 17th centuryಯಲ್ಲಿ ಇವ್ರು ಬರೋದಕ್ಕೂ ಮರಾಠಾಸ್ ಸ್ಟ್ರಾಂಗ್ ಆಗೋದಕ್ಕೂ ಮೊದಲು ಮಹಾರಾಷ್ಟ್ರ ಏರಿಯಾ ಯಾರ್ಯಾರ ಅಂಡರಲ್ಲಿರುತ್ತೆ, ಅಹಮದ್ನಗರಿಂದ ನಿಜಾಮ್ ಶಾಹಿ ಅಂತ ಒಂದು ನಿಜಾಮ್ ರೂಲ್ ಮಾಡ್ತಾ ಇರ್ತಾರೆ, ಅವ್ರ ಡೈನೆಸ್ಟಿ, ಮತ್ತು ವಿಜಯಪುರದಿಂದ ಆದಿಲ್ ಶಾಹೀಸ್ ರೂಲ್ ಮಾಡ್ತಾ ಇರ್ತಾರೆ. ಅವರಿಬ್ಬರು ಅಂಡರಲ್ಲಿ ಡಿವೈಡ್ ಆಗಿರುತ್ತೆ. ದೀಸ್ ಸುಲ್ತಾನ್ಸ್ ಎಂಪ್ಲಾಯ್ಡ್ ಲೋಕಲ್ ಮರಾಠಾಸ್ ಇನ್ ದೇರ್ ಆರ್ಮೀಸ್. ಈ ಸುಲ್ತಾನ್ಸ್ ಏನು ಮಾಡ್ತಾ ಇರ್ತಾರೆ, ಅಹಮದ್ನಗರ್ ಸುಲ್ತಾನ್ಸ್ ಅಥವಾ ವಿಜಯಪುರ ಸುಲ್ತಾನ್ಸ್ ಎಲ್ಲ ಈ ಮರಾಠಾಸ್ನ ಬಂದು, ಅಂದರೆ ಈ ಪುಣೆ ರೀಜನ್ನು ಮತ್ತು ಮಹಾರಾಷ್ಟ್ರದಲ್ಲಿ ಕೆಲವು ಭಾಗದಲ್ಲೆಲ್ಲ ಇರ್ತಾರಲ್ಲ, ಇವ್ರನ್ನೆಲ್ಲ ಏನು ಮಾಡ್ತಾ ಇರ್ತಾರೆ, ಹೈರ್ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಮರ್ಸಿನರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಈಗ ಓಕೆ, ನಾನು ಒಬ್ಬ ರಾಜ, ನಾನು ಯಾವಾಗೂ ಆರ್ಮಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದರಿಂದ ಏನು ಮಾಡ್ತೀನಿ, ನಾನು ಅಷ್ಟು ದುಡ್ಡು ಅಂತ ಒಬ್ರಿಗೆ ಕೊಡ್ತೀನಿ, ಅವರು ಆರ್ಮಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಒಂಥರ ಔಟ್ಸೋರ್ಸಿಂಗ್ ಟೈಪು. ಅವರು ಇದ್ದಾಗ ಬಂದು ನನ್ನ ಪರವಾಗಿ ಯುದ್ಧ ಮಾಡ್ತಾರೆ. ಈ ಥರ ಅದಕ್ಕೆ ಇನ್ ರಿಟರ್ನ್ ಆಗಿ ನಾನು ದುಡ್ಡು ಅಥವಾ ಒಂದು ಜಾಗ ಏನಾದರೂ ಅವ್ರಿಗೆ ಕೊಡ್ತೀನಿ. ಆ ಟೈಪಲ್ಲಿ ಮರಾಠಾಸ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಮಾಂಗ್ ದೆಮ್ ಶಹಾಜಿ ಭೋನ್ಸ್ಲೆ ವಾಸ್ ಎನ್ ಅಡ್ಮಿನಿಸ್ಟ್ರೇಟರ್ ಅಂಡರ್ ವಿಜಯಪುರ್ ಸುಲ್ತಾನ್ ಆ್ಯಂಡ್ ಹ್ಯಾಡ್ ಬಿನ್ ಗಿಫ್ಟೆಡ್ ಲ್ಯಾಂಡ್ಸ್. ನೋಡಿರಿ, ಶಹಾಜಿ ಭೋನ್ಸ್ಲೆ ಅಂತ ಹೇಳಿದ್ರೆ ಇವರು ಶಿವಾಜಿಯವರ ತಂದೆ. ನೋಡಿ, ಶಹಾಜಿ ಭೋನ್ಸ್ಲೆ ಮತ್ತು ಇವರು ಆಲ್ಮೋಸ್ಟ್ ಆಲ್ ಇವ್ರ ಫ್ಯಾಮಿಲಿ ಎಲ್ಲ ಬಂದು ಈ ಮರ್ಸಿನರೀಸ್ ಆಗಿರ್ತಾರೆ. ಅದರಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರ್ತಾರೆ ಶಹಾಜಿ ಭೋನ್ಸ್ಲೆ, ಶಿವಾಜಿಯವ್ರ ತಂದೆ. ಇವ್ರು ಬಂದು ವಿಜಯಪುರ ಸುಲ್ತಾನ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಇವ್ರಿಗೆ ಇಷ್ಟೊಂದು ಲ್ಯಾಂಡ್ಗಳು ಕೂಡ ಗಿಫ್ಟ್ ಕೊಟ್ಟಿರ್ತಾರೆ. ದೇಶಪಾಂಡೆಸ್ ಆ್ಯಂಡ್ ದೇಶ್ಮುಖ್ಸ್ ವೇರ್ ಪವರ್ಫುಲ್ ಲೋಕಲ್ ಲೀಡರ್ಸ್. ಜೊತೆಗೆ ಲೋಕಲ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹೆಸರುಗಳು ಬಂದು ದೇಶಪಾಂಡೆಸ್ ಮತ್ತು ದೇಶ್ಮುಖ್ಸ್ ಅಂತ ಕರಿತಾ ಇರ್ತಾರೆ. ಅದು ಕೂಡ ಈಗ ನಾವು ಮಹಾರಾಷ್ಟ್ರ ಕೆಲವು ಭಾಗಗಳಲ್ಲಿ ಹೋದರೆ ಸರ್ನೇಮ್ ಅಂತ ಕರೀತಾರಲ್ಲ, ಹೆಸರಿಂದೆ ಆ್ಯಡ್ ಆಗೋದು, ಆ ಟೈಪೆಲ್ಲ ಇದೆ. ಈಗ ನಿಮಗೆ ಮರಾಠಾಸ್ ಅಂದರೆ ಯಾರು ಅಂತ ಒಂದು ಸ್ವಲ್ಪ ಐಡಿಯಾ ಬಂತು. ಈಗ ನೆಕ್ಸ್ಟ್ ನಮಗೆ ಮರಾಠಾಸ್ ಅಂತ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ನೆನಪಾಗೋ ಹೆಸರು ಶಿವಾಜಿ. ಆ ಶಿವಾಜಿ ಅವ್ರ ಬಗ್ಗೆ ಕೂಡ ನಾವು ನೋಡೋಣ. ದ ಫೌಂಡಿಂಗ್ ಆಫ್ ದಿ ಮರಾಠಾ ಕಿಂಗ್ಡಮ್ ಓಪನ್ಡ್ ಅಪ್ ಎ ನ್ಯೂ ಚಾಪ್ಟರ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ನೋಡಿ, ಇಂಡಿಯನ್ ಹಿಸ್ಟ್ರಿಯಲ್ಲಿ ಮರಾಠಾ ಕಿಂಗ್ಡಮ್ ಶುರುವಾಗಿದ್ದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕರಿಬೋದು. ದಿ ಡಿಕ್ಲೈನ್ ಆಫ್ ದಿ ಮೊಘಲ್ ಕಿಂಗ್ಡಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ರೈನ್ ಆಫ್ ಔರಂಗಜೇಬ್. ನೋಡಿ, ನಾನು ಮೊಘಲ್ಸ್ ಮಾಡ್ತಾ ಇರಬೇಕಾದ್ರೆ ಮೊಘಲ್ಸ್ ಚಾಪ್ಟರ್ ಆವಾಗ ಕೂಡ ಹೇಳಿದೆ ನಿಮಗೆ. ಔರಂಗಜೇಬ್ ಇನ್ನೂ ಬದುಕಿದ್ದಾಗೆ ಕೂಡ ಒಂದು ಮೊಘಲ್ಸ್ ಎಂಪೈರ್ ಡಿಕ್ಲೈನ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ದಿ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಬಿಲ್ಟ್ ಬೈ ಅರ್ಲಿ ಮೊಘಲ್ ರೂಲರ್ಸ್ ವಾಸ್ ಬಿಕಮಿಂಗ್ ವೀಕ್. ನೋಡಿ, ಮೊದಲು ಈ ಅಕ್ಬರ್ ಇರ್ಬೋದು, ಶಾಜಹಾನ್ ಇರ್ಬೋದು, ಅಥವಾ ಇವರೆಲ್ಲ ಏನು ಸ್ಟ್ರಾಂಗ್ ಆಗಬೇಕು ಮೊಘಲ್ ಎಂಪೈರ್ ಅಂತ ಕನ್ಸ್ಕಟ್ಟು ಸ್ಟ್ರಾಂಗ್ ಮಾಡಿದರು, ಅದನ್ನೆಲ್ಲ ಕೂಡ ಔರಂಗಜೇಬ್ ಬಂದ ಮೇಲೆ ತುಂಬ ವೀಕ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ದಿ regions away from the capital city were experiencing weak administration and the officials were not implementing the orders of the emperor. ನೋಡಿರಿ, ಯಾವ್ಯಾವ ಪ್ರಾವಿನ್ಸಸ್ ಅಥವಾ ಒಂದು ಜಾಗಗಳು ಈ ಡೆಲ್ಲಿಗಿಂತ ತುಂಬ ದೂರ ಇರುತ್ತೆ, ಡೆಲ್ಲಿ, ಆಗ್ರಾ, ಈ ಸೆಂಟ್ರಲ್ ಇಂಡಿಯಾಗಿಂತ ತುಂಬ ದೂರ ಇರುತ್ತೆ, ಅಂಥ ಕಡೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ತುಂಬ ವೀಕ್ ಆಗಿರುತ್ತೆ. ಇಲ್ಲಿ ಅಫಿಷಿಯಲ್ಸ್ ಎಲ್ಲ ಕೂಡ ರಾಜ ಏನು ಹೇಳ್ದ ಅಥವಾ ಎಂಪರರ್ ಏನು ಹೇಳ್ದ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರಲ್ಲ. ದಿ ಮಿಸ್ರೂಲ್ ಆಫ್ ಅಫಿಷಿಯಲ್ಸ್ ವಾಸ್ ಇನ್ ಮರಾಠ್ವಾಡ ವಿಚ್ ವಾಸ್ ಅವೇ ಫ್ರಮ್ ದಿ ಕ್ಯಾಪಿಟಲ್ ಆನ್ ದಿ ವೆಸ್ಟರ್ನ್ ಎಡ್ಜ್ ಆಫ್ ದಿ ಎಂಪೈರ್. ನೋಡಿ, ಈ ಥರ ಮಿಸ್ರೂಲ್ ಕೂಡ ಮರಾಠ್ವಾಡಲ್ಲಿ ಕೂಡ ನಡೀತಾ ಇರುತ್ತೆ. ಅಂದರೆ ಇಲ್ಲಿ ಇರೋಂಥ ಅಫಿಷಿಯಲ್ಸು, ಮರಾಠಾ ರೀಜನ್ನಲ್ಲಿ ಏನು ಇದು ಅಫಿಷಿಯಲ್ಸ್ ಇದ್ದರು, ಅವರು ಕೂಡ ಸರಿಯಾಗಿ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ. ಫಾರ್ಮರ್ಸ್, ಟ್ರೇಡರ್ಸ್, ದಿ ಕ್ರಾಫ್ಟ್ಸ್ಮೆನ್ ವೆವರ್ ಓವರ್ ಎಕ್ಸ್ಪ್ಲಾಯ್ಟೆಡ್ ಬೈ ಹ್ಯೂಜ್ ಟ್ಯಾಕ್ಸಸ್. ನೋಡಿ, ಇಲ್ಲಿರೋಂಥ ಅಫಿಷಿಯಲ್ಸ್ ಎಲ್ಲ ಏನು ಮಾಡ್ತಾಯಿದ್ರು, ಫಾರ್ಮರ್ಸ್ಗೆ, ಟ್ರೇಡರ್ಸ್ಗೆ, ಕ್ರಾಫ್ಟ್ಮನ್ಸ್ಗೆಲ್ಲ ತುಂಬ ಜಾಸ್ತಿ ಟ್ಯಾಕ್ಸ್ಗಳೆಲ್ಲ ಆಗ್ತಾಯಿದ್ರು. ದಿ ಸೋಷಿಯಲ್ ಲೈಫ್ ವಾಸ್ ಬರ್ಡನ್ಡ್ ವಿತ್ ಮಿಸ್ಬಿಹೇವಿಯರ್ ಆಫ್ ಅಫಿಷಿಯಲ್ಸ್. ಮತ್ತು ಇನ್ನೊಂದು ಏನಾಗಿರುತ್ತೆ ಅಂದರೆ, ಇವರು ಸಾಮಾನ್ಯ ಏನೋ ಟ್ಯಾಕ್ಸ್ ಕಟ್ಬಿಟ್ಟು ನಮ್ಮ ಜೀವನ ನಾವು ಮಾಡೋಣ ಅಂದರೆ ಅದಕ್ಕೂ ತೊಂದರೆ ಕೊಡ್ತಾಯಿದ್ರು.
ಇಲ್ಲೇನಾದರೂ ಒಂದು ಹಬ್ಬ ಮಾಡ್ತಾಯಿದ್ರೆ ಅಲ್ಲಿ ಒಂದು ಬಂದು ತೊಂದರೆ ಕೊಡೋದು, ಈ ಥರ ಎಲ್ಲ ಕೂಡ ಜಾಸ್ತಿ ಆಗಿತ್ತು. ಇಟ್ ವಾಸ್ ಇಂಪಾಸಿಬಲ್ ಟು ಕಂಡಕ್ಟ್ ಎನಿ ಸೋಷಿಯಲ್ ಆರ್ ರಿಲಿಜಿಯಸ್ ರಿಚುವಲ್ಸ್ ಇನ್ ಪಬ್ಲಿಕ್. ಮತ್ತು ಇನ್ನೊಂದು ಏನಾಗೋಗಿತ್ತಂದರೆ ಈ ಟೈಮಲ್ಲಿ ಯಾವುದೇ ರೀತಿ ಸೋಷಿಯಲ್ ಒಂದು ಮದುವೆ ಇರ್ಬೋದು, ಒಂದು ನಾಮಕರಣ ಇರ್ಬೋದು, ಈ ಥರ ಫಂಕ್ಷನ್ಸು ಅಥವಾ ರಿಲಿಜಿಯಸ್ ರಿಚುವಲ್ಸ್ ಏನಾದ್ರು ಹಬ್ಬಗಳೇನಾದ್ರು ಮಾಡೋಣ ಅಂದರೆ ಈ ಥರದ್ದು ಇವೆಲ್ಲ ಮಾಡೋಕ್ಕೆ ಕೂಡ ಈ ಅಫಿಷಿಯಲ್ಸು ತುಂಬ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾ ಇರ್ತಾರೆ. ದೇ ವೇರ್ ಎಕ್ಸ್ಪೆಕ್ಟೆಡ್ ಟು ಪೇ ಟ್ಯಾಕ್ಸಸ್ ಫಾರ್ ಆಲ್ ದೀಸ್. ಏನೇ ಒಂದು ಹಬ್ಬ ಮಾಡಬೇಕಂದ್ರೂ, ಒಂದು ಮೆರವಣಿಗೆ ಮಾಡಬೇಕಂದ್ರೂ, ಒಂದು ದೇವ್ರನ್ನ ಕುಂಡ್ರಿಸ್ಬೇಕಂದ್ರೂ ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಇನ್ ದೀಸ್ ಚಾಯೋಟಿಕ್ ಸರ್ಕಮ್ಸ್ಟಾನ್ಸಸ್ ಶಿವಾಜಿ ವಾಸ್ ಏಬಲ್ ಟು ಎಸ್ಟಾಬ್ಲಿಷ್ ಎ ಮರಾಠಾ ಕಿಂಗ್ಡಮ್ ಬೈ ಮೋಟಿವೇಟಿಂಗ್ ದಿ ರಿಲಿಜಿಯಸ್ ಆ್ಯಂಡ್ ಕಲ್ಚರಲ್ ಫರ್ವರ್ ಅಮಾಂಗ್ ದಿ ಮರಾಠಾಸ್. ಇಂಥ ಟೈಮಲ್ಲಿ ಏನಾಗುತ್ತೆ, ಶಿವಾಜಿ ಬಂದು ಏನು ಹೇಳ್ತಾರೆ, ಮರಾಠಾ ಕಿಂಗ್ಡಮ್ನ ಶುರು ಮಾಡ್ತಾರೆ. ಅಂದರೆ ಮೊದಲು ರಾಜ ಆಗಲ್ಲ ಶಿವಾಜಿ, ಒಂದು ಗ್ರೂಪ್ ಕಟ್ಕೊಂಡು ಕಿಂಗ್ಡಮ್ನ ಶುರು ಮಾಡ್ತಾರೆ. ಶುರು ಮಾಡಿಬಿಟ್ಟು ಆ ಟೈಮಲ್ಲಿ ಸೊಸೈಟಿಯಲ್ಲಿ ಏನು ರಿಲಿಜಿಯಸ್ ಸೆಂಟಿಮೆಂಟ್ಸ್ ಇರುತ್ತೆ ಮತ್ತು ಕಲ್ಚರಲ್ ಸೆಂಟಿಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮರಾಠಾಸ್ನ ಯುನೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಶಿವಾಜಿ ಈಸ್ ಎ ಗ್ರೇಟ್ ಕಿಂಗ್ ಅಮಾಂಗ್ ದಿ ಮರಾಠಾಸ್. ನೋಡಿ, ಇಡೀ ಮರಾಠಾಸಲ್ಲೇ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ನಾವು ಹೆಸರು ಕೇಳೋದೇ ಶಿವಾಜಿ ಬಗ್ಗೆ. ಅಂದರೆ ಶಿವಾಜಿ ಅಷ್ಟು ಗ್ರೇಟ್ ರಾಜ ಆಗಿದ್ರು ಅಂತ. ಈ ವಾಸ್ ಸಕ್ಸಸ್ಫುಲ್ ಇನ್ ಪ್ರೊವೈಡಿಂಗ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಅಲಾಂಗ್ ವಿತ್ ಎಕ್ಸ್ಪಾನ್ಷನ್ ಆಫ್ ಹಿಸ್ ಕಿಂಗ್ಡಮ್. ನೋಡಿ, ಶಿವಾಜಿದು ಏನು ಒಂದು ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ, ಯುದ್ಧಗಳು ಮಾಡ್ತಾಯಿದ್ರು ಕೂಡ, ಅಂದರೆ ಬೇರೆ ಜಾಗಗಳನ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ರು ಕೂಡ ಇಲ್ಲಿ ಇವ್ರ ಅಂಡರಲ್ಲಿರೋಂಥ ಕಿಂಗ್ಡಮಲ್ಲಿದ್ದಂಥ ಜಾಗಗಳಲ್ಲಿ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಅಂದರೆ ಕರೆಕ್ಟಾಗಿ ರೂಲ್ಗಳೆಲ್ಲ ಪಾಸ್ ಆಗ್ತಾಯಿದ್ವು. ಇನ್ಫ್ಲುಯೆನ್ಸ್ಡ್ ಬೈ ದ ಪ್ರೀಚಿಂಗ್ಸ್ ಆಫ್ ಫೇಮಸ್ ಸೈಂಟ್ಸ್ ಆಫ್ ಮಹಾರಾಷ್ಟ್ರ, ಶಿವಾಜಿ ಹ್ಯಾಡ್ ಟ್ವಿನ್ ಹೇಮ್ಸ್. ನೋಡಿರಿ, ಇವರು ಎಷ್ಟೊಂದು ಜನ ಈಗ ಸಾಧು ಸಂತರೆಲ್ಲ ಎಷ್ಟೊಂದು ಪ್ರೀಚಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಇವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಅಂದರೆ ಇವರಿಂದ ಎಲ್ಲ ಕೂಡ ಇನ್ಫ್ಲುಯೆನ್ಸಸ್ನ ತೊಗೊಳ್ತಾರೆ. ಇದೆಲ್ಲ ಮಾಡಿಕೊಂಡು ಶಿವಾಜಿ ಅವ್ರಿಗೆ 2 ಏಮ್ಗಳಿರುತ್ತೆ, ಅಂದರೆ 2 ಗೋಲ್ ಇರುತ್ತೆ ಇವ್ರಿಗೆ. ಒಂದು ಬಂದು ಪ್ರೊಟೆಕ್ಷನ್ ಆಫ್ ಹಿಂದೂ ರಿಲಿಜನ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮರಾಠಾ ಕಿಂಗ್ಡಮ್. ಒಂದು ಏಮ್ ಏನು ಇವ್ರದ್ದು, ಹಿಂದೂ ರಿಲಿಜನ್ನ ಪ್ರೊಟೆಕ್ಟ್ ಮಾಡೋದು. ಯಾಕಂದರೆ ಅಲ್ಲಿವರೆಗೂ ಮೊಘಲ್ಸು ನಮ್ಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ಅದನ್ನು ತಡಿಬೇಕು. ಮತ್ತು ಹಿಂದೂಯಿಸಮ್ನ ಪ್ರೊಟೆಕ್ಷನ್ ಕೊಡಬೇಕು ಹಿಂದೂಯಿಸಮ್ಗೆ, ಅದೊಂದು. ಇನ್ನೊಂದು ಬಂದು ಮರಾಠಾ ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅಂದರೆ ಮರಾಠಾ ಕಿಂಗ್ಡಮ್ ಅನ್ನೋದನ್ನು ಸೃಷ್ಟಿ ಮಾಡಿ ಅದನ್ನು ಫುಲ್ಲು ಇಂಡಿಯಾನೇ ಸ್ಪ್ರೆಡ್ ಆಗೋಂಗೆ ನೋಡ್ಕೊಬೇಕು ಅಂತ. ಶಿವಾಜಿ ವಾಸ್ ಬಾರ್ನ್ ಇನ್ ಶಿವನೇರಿ ಆಫ್ ಪುಣೆ ಡಿಸ್ಟ್ರಿಕ್ಟ್. ನೋಡಿ, ಶಿವಾಜಿ ಅವರು ಹುಟ್ಟೋದು ಬಂದು ಶಿವನೇರಿ ಅಂತ ಒಂದು ಜಾಗ ಇರುತ್ತೆ ಪುಣೆ ಹತ್ರ, ಅಲ್ಲಿ ಹುಟ್ಟುತ್ತಾರೆ. ಈಸ್ ಫಾದರ್ ಶಾಜಿ ಭೋನ್ಸ್ಲೆ ವಾಸ್ ಇನ್ ದಿ ಸರ್ವಿಸ್ ಆಫ್ ವಿಜಯಪುರ್ ಸುಲ್ತಾನ್. ನೋಡಿ, ನಾನು ಮೊದಲೇ ಹೇಳಿದ್ನಲ್ಲ, ಆ ರೀತಿ ಶಾಜಿ ಭೋನ್ಸ್ಲೆ ಅವರು, ಶಿವಾಜಿ ಅವ್ರ ತಂದೆ, ವಿಜಯಪುರ್ ಸುಲ್ತಾನ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಸ್ ಮದರ್ ಜೀಜಾಬಾಯಿ ವಾಸ್ ಎ ಪಿಯಸ್ ವುಮನ್ ಹೂ ಇನ್ಕಲ್ಕೇಟೆಡ್ ರಿಲಿಜಿಯಸ್ ಫರ್ವರ್, ಅಪ್ರೈಟೆಡ್ನೆಸ್, ಆನೆಸ್ಟಿ ಆ್ಯಂಡ್ ಸಿನ್ಸಿಯರಿಟಿ ಇನ್ ಹರ್ ಸನ್. ತಾಯಿ ಹೆಸರು ಬಂದು ಜೀಜಾಬಾಯಿ ಅಂತ ಹೇಳ್ಬಿಟ್ಟು, ಇವರು ತುಂಬ ಪಿಯಸ್ ವುಮನ್ ಆಗಿರ್ತಾರೆ. ಅಂದರೆ ತುಂಬ ದೇವರು ಆ ಥರ ಭಕ್ತಿಯಿಂದ ಇರೋವಂಥ ಲೇಡಿ ಆಗಿರ್ತಾರೆ. ಇವರೇನು ಮಾಡ್ತಾರೆ, ಶಿವಾಜಿಗೆ ಚಿಕ್ಕ ವಯಸ್ಸಿಂದ ಕೂಡ ರಿಲಿಜನ್ನ ಯಾವ ಥರ ಕಾಪಾಡಬೇಕು, ಮತ್ತು ಯಾವ ಥರ ನ್ಯಾಯ ಧರ್ಮನ ಕಾಪಾಡಬೇಕು, ಯಾವ ಥರ ಯಾವಾಗೂ ನಿಜ ಹೇಳಬೇಕು, ಹಾನೆಸ್ಟಿ ಏನಕ್ಕಿರಬೇಕು, ಸಿನ್ಸಿಯಾರಿಟಿ ಏನಕ್ಕಿರಬೇಕು, ಇದೆಲ್ಲ ಒಳ್ಳೆ ಬುದ್ಧಿನ ಹೇಳಿ ಇವ್ರಿಗೆ ಬೆಳೆಸ್ತಾರೆ. ದಾದಾಜಿ ಕೊಂಡದೇವ ವಾಸ್ ಶಿವಾಜಿಸ್ ಗುರು ಆ್ಯಂಡ್ ಈ ಟ್ರೈನ್ಡ್ ಇಮ್ ಇನ್ ಆರ್ಮ್ಡ್ ವಾರ್ಫೇರ್ ಆ್ಯಂಡ್ ದಿ ಸ್ಕ್ರಿಪ್ಚರ್ಸ್. ನೋಡಿ, ಶಿವಾಜಿಯವರ ಗುರು ಹೆಸರು ಬಂದು ದಾದಾಜಿ ಕೊಂಡದೇವ ಅಂತ. ಇವರು ಶಿವಾಜಿಗೆ ಯುದ್ಧಗಳಲ್ಲಿ, ಅಂದರೆ ಸ್ವೋರ್ಡ್ ಫೈಟಿಂಗ್ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಈ ಥರದ್ರಲ್ಲೂ ಕೂಡ ಇವರಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಇದಷ್ಟೇ ಅಲ್ಲದೆ ಸ್ಕ್ರಿಪ್ಚರ್ಸ್, ಅಂದರೆ ವೇದಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಇದರಲ್ಲೂ ಕೂಡ ಇವರು ಟ್ರೈನಿಂಗ್ ಕೊಡ್ತಾರೆ. ಶಿವಾಜಿ ಅಚೀವ್ಡ್ ಪ್ರೊಫಿಷಿಯನ್ಸಿ ಇನ್ ಬಾಡಿ ಬಿಲ್ಡಿಂಗ್, ಫೆನ್ಸಿಂಗ್, ಹಾರ್ಸ್ ರೈಡಿಂಗ್ ಆ್ಯಂಡ್ ಅದರ್ ಫೀಲ್ಡ್ ಇವೆಂಟ್ಸ್. ನೋಡಿ, ಶಿವಾಜಿ ಬಂದು ಬಾಡಿ ಬಿಲ್ಡಿಂಗ್ ಇರ್ಬೋದು, ಅಂದರೆ ಈಗೆಲ್ಲ ಜಿಮ್ಗೆ ಹೋಗಿ ಬಾಡಿ ಬಿಲ್ಡಿಂಗ್ ಮಾಡ್ತಾರಲ್ಲ ಆ ಥರ, ಫೆನ್ಸಿಂಗ್ ಇರ್ಬೋದು, ಅಂದರೆ 2 ಸ್ವೋರ್ಡ್ ತೊಗೊಂಡು ಫೈಟ್ ಮಾಡ್ತಾರೆ ಆ ಟೈಪು, ಹಾರ್ಸ್ ರೈಡಿಂಗ್, ಇದೆಲ್ಲದರಲ್ಲೂ ಕೂಡ ಇವರು ಅಚೀವ್ಮೆಂಟ್ ತಗೊಳ್ತಾರೆ. ಇನ್ ಇಸ್ ಚೈಲ್ಡ್ಹುಡ್ ಇಟ್ ಸೆಲ್ಫ್ ಶಿವಾಜಿ ಹ್ಯಾಡ್ ಡ್ರೀಮ್ಡ್ ಆಫ್ ಎಸ್ಟಾಬ್ಲಿಷಿಂಗ್ ಅನ್ ಇಂಡಿಪೆಂಡೆಂಟ್ ಕಿಂಗ್ಡಮ್. ನೋಡಿ, ಶಿವಾಜಿ ಅವರು ತುಂಬ ಚಿಕ್ಕ ವಯಸ್ಸಿದ್ದಾಗಿಂದ ಕೂಡ ಅವ್ರಿಗೆ ಇಂಡಿಪೆಂಡೆಂಟ್ ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡಬೇಕು, ನಾನೇ ಒಂದು ಸಪ್ರೇಟ್ ಮರಾಠಾ ಕಿಂಗ್ಡಮ್ನ ನಾನು ಶುರು ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ದೇರ್ ಫೋರ್ ಈ ಮೇಡ್ ಪುಣೆ ಆ್ಯಸ್ ಇಸ್ ಸೆಂಟರ್ ಆ್ಯಂಡ್ ಸ್ಟಾರ್ಟೆಡ್ ದಿ ಪ್ರೋಸೆಸ್ ಆಫ್ ಎಕ್ಸ್ಪೆನ್ಷನ್ ಆಫ್ ಹಿಸ್ ಕಿಂಗ್ಡಮ್. ಇದರಿಂದ ಏನು ಮಾಡಿದ್ರು, ಪುಣೆನ ಇವರು ಸೆಂಟರ್ ಮಾಡಿಕೊಂಡು, ಅಂದರೆ ಕ್ಯಾಪಿಟಲ್ ಸಿಟಿ ಟೈಪ್ ಮಾಡಿಕೊಂಡು, ಅಲ್ಲಿಂದ ಸುತ್ತಮುತ್ತ ಇರೋ ಜಾಗನೆಲ್ಲ ಇವರು ಕಾಂಕರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ ಆರ್ಡರ್ ಟು ಅಚೀವ್ ದಿಸ್, ಶಿವಾಜಿ ಅಸೆಂಬ್ಲ್ಡ್ ಅನ್ ಆರ್ಮಿ ಆಫ್ ಲೋಕಲ್ ಮಾವಳಿ ಯೂತ್ಸ್ ಆ್ಯಂಡ್ ಟ್ರೈನ್ಡ್ ದೆಮ್ ಇನ್ ಗೊರಿಲ್ಲಾ ವಾರ್ಫೇರ್. ನೋಡಿರಿ, ಇದನ್ನು ಅಚೀವ್ ಮಾಡಬೇಕು ಅಂತ, ನನ್ನದೇ ಒಂದು ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಏನು ಮಾಡ್ತಾರೆ ಶಿವಾಜಿಯವರು, ಅಲ್ಲಿದ್ದಂಥ ಯೂತ್ಸ್ ಏನೇನು ಇರ್ತಾರೆ, ಯಂಗ್ಸ್ಟರ್ಸ್, ಅವ್ರನ್ನೆಲ್ಲ ಕೂಡ ಅಸೆಂಬಲ್ ಮಾಡಿಬಿಟ್ಟು ಅವ್ರಿಗೆ ಗೊರಿಲ್ಲಾ ವಾರ್ಫೇರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಗೊರಿಲ್ಲಾ ಅಂತ ಹೇಳಿದ್ರೆ ಗೊರಿಲ್ಲಾ ಥರ ಫೈಟ್ ಮಾಡೋದು ಅಂತಲ್ಲ. ಗೊರಿಲ್ಲಾ ಅಂದರೆ
ಇಂಡೈರೆಕ್ಟ್ ಫೈಟಿಂಗ್ ಅಂತೇಳಿ. ಅಂದರೆ ಯಾವಾಗ ಅವರು ರೆಡಿ ಇರಲ್ಲ, ಏನೋ ಒಂದು ಕ್ಯಾಂಪಲ್ಲಿ ಅವರು ಏನೋ ಅಡುಗೆ ಮಾಡ್ಕೊತಾ ಇರ್ತಾರೆ, ಆಗ ಹೋಗಿ ಫೈಟ್ ಮಾಡೋದು, ಎಲ್ಲಿಂದ ಯಾವಾಗ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ, ಅಂಥದ್ದನ್ನು ಗ್ವೆರಿಲ್ಲಾ ವಾರ್ಫೇರ್ ಅಂತಾರೆ. ಓಕೆ. ಶಿವಾಜಿ ಕಾಂಕ್ವರ್ಡ್ ತೋರಣ ಫೋರ್ಟ್, ಪುರಂದರ್ಗಢ್ ಫೋರ್ಟ್, ಚಕ್ಕಣ್ ಕೋಟ್, ಸಿಂಹಗಢ್ ಆ್ಯಂಡ್ ಜವಳಿ ಫೋರ್ಟ್ ಫ್ರಮ್ ವಿಜಯಪುರ ಸುಲ್ತಾನ್. ಶಿವಾಜಿ ಏನು ಮಾಡ್ತಾರೆ, ಈ ಎಲ್ಲ ಕೋಟೆಗಳನ್ನ, ಒಂದಷ್ಟು ಕೋಟೆಗಳನ್ನ ವಿಜಯಪುರ ಸುಲ್ತಾನಿಂದ ಆಕ್ಯುಪೈ ಮಾಡ್ಕೊಳ್ತಾರೆ. ಈ ರೀನೇಮ್ಡ್ ಹೊಸದುರ್ಗ ನಿಯರ್ ತೋರಣ ಫೋರ್ಟ್ ಆ್ಯಸ್ ರಾಯ್ಗಢ್. ನೋಡಿರಿ, ಹೊಸದುರ್ಗ ಹತ್ರ ಒಂದು ತೋರಣ ಫೋರ್ಟ್ ಅಂತ ಇರುತ್ತೆ, ಅದಕ್ಕೆ ರಾಯ್ಗಢ್ ಅಂತ ಹೇಳ್ಬಿಟ್ಟು ಇವರು ಹೊಸ ಹೆಸರು ಕೊಡ್ತಾರೆ. ಈ ಬಿಲ್ಟ್ ಎ ನ್ಯೂ ಫೋರ್ಟ್ ಕಾಲ್ಡ್ ಪ್ರತಾಪ್ಗಢ್. ಇವರು ಬರೀ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಹೊಸ ಕೋಟೆ ಕೂಡ ಕಟ್ಟಿಸ್ತಾರೆ, ಪ್ರತಾಪ್ಗಢ್ ಅಂತ. ಸಿನ್ಸ್ ಶಿವಾಜಿ ಫಾಟ್ ಅಗೇನ್ಸ್ಟ್ ವಿಜಯಪುರ ಸುಲ್ತಾನ್ಸ್, ಈಸ್ ಫಾದರ್ ಶಾಜಿ ವಾಸ್ ಕ್ಯಾಪ್ಚರ್ಡ್ ಬೈ ದಿ ಸುಲ್ತಾನ್. ನೋಡಿ, ನಿಮಗೆ ಮೊದಲೇ ಹೇಳಿದ್ದೆ ನಾನು, ಶಾಜಿ ಬಂದು ವಿಜಯಪುರ ಸುಲ್ತಾನ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಯಾವಾಗ ಶಿವಾಜಿ ಇವರು ವಿಜಯಪುರ ಸುಲ್ತಾನಿಂದ ಎಲ್ಲ ಕೋಟೆಗಳನ್ನ ಕಿತ್ಕೊಳ್ಳೋದು, ಇವರೇ ರೂಲ್ ಮಾಡೋದೆಲ್ಲ ಶುರು ಮಾಡ್ತಾರೆ, ಆಗ ವಿಜಯಪುರ ಸುಲ್ತಾನ್ ಏನು ಮಾಡ್ತಾನೆ, ಶಾಜಿ ಅಂದರೆ ಶಿವಾಜಿ ಅವರ ತಂದೆನ ಕ್ಯಾಪ್ಚರ್ ಮಾಡಿ ಅರೆಸ್ಟ್ ಮಾಡಿ ಇಟ್ಕೊಳ್ತಾರೆ. ಆನ್ ದಿ ಅಶ್ಯೂರೆನ್ಸ್ ದಟ್ ಯು ವುಡ್ ನಾಟ್ ಅಟ್ಯಾಕ್ ದಮ್ ಅಗೇನ್, ಶಾಜಿ ವಾಸ್ ರಿಲೀಸ್ಡ್. ಆಮೇಲೆ ಶಿವಾಜಿಗೆ ಕೇಳ್ತಾರೆ, ಲೆಟರ್ ಬರೀತಾರೆ, ಮ್ಯೂಚುವಲ್ ಕರೆಸ್ಪಾಂಡೆನ್ಸ್ ನಡೆಯುತ್ತೆ, ಆಗ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಶಾಜಿನ ವಿಜಯಪುರ ಸುಲ್ತಾನ್ ರಿಲೀಸ್ ಮಾಡೋದು, ಅದ್ರ ಬದಲಾಗಿ ಶಿವಾಜಿ ಏನು ಮಾಡಬೇಕು, ನೆಕ್ಸ್ಟ್ ವಿಜಯಪುರ ಸುಲ್ತಾನ್ ಅಂಡರಲ್ಲಿರೋ ಯಾವ ಕೋಟೆನೂ ಕೂಡ ಅಟ್ಯಾಕ್ ಮಾಡಬಾರ್ದು. ಈ ಒಪ್ಪಂದ ಮಾಡಿಕೊಂಡು ಇಬ್ಬರು ರಾಜಿ ಮಾಡ್ಕೊಳ್ತಾರೆ. ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮೊಘಲ್ಸ್ ಆ್ಯಂಡ್ ಶಿವಾಜಿ. ನೋಡಿ, ನಾವು ಪ್ರೀವಿಯಸ್ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಮೊಘಲ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಗ ಹೇಳಿದೆ ನಾನು, ಮೊಘಲ್ಸ್ಗೂ ಮತ್ತು ಮರಾಠಾಸ್ಗೂ ಕೆಲವು ಕ್ಲಾಶಸ್ ಎಲ್ಲ ನಡೆಯುತ್ತೆ, ಯುದ್ಧಗಳೆಲ್ಲ ಮಾಡ್ತಾರೆ ಅಂತ. ಅದು ಇಲ್ಲಿಗೆ ಹೇಳಿದ್ದಾರೆ, ನೋಡೋಣ. ಇವಾಗ ಯಾವ ಥರ ಇತ್ತು ಮೊಘಲ್ಸ್ಗೂ ಮತ್ತು ಶಿವಾಜಿಗೂ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ನೋಡೋಣ. ಶಿವಾಜಿ ಫಾಟ್ ಅಗೇನ್ಸ್ಟ್ ದಿ ಮೊಘಲ್ ಕಿಂಗ್ ಔರಂಗಜೇಬ್ ಫಾರ್ ಮೆನಿ ಇಯರ್ಸ್. ನೋಡಿರಿ, ಶಿವಾಜಿ ಮತ್ತು ಔರಂಗಜೇಬ್ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡ್ಕೊಂಡು ಸುಮಾರು ವರ್ಷ ಕಿತ್ತಾಡ್ತಾ ಇರ್ತಾರೆ. ಇನ್ ಅಡಿಷನ್ ಟು ಡಿಫೀಟಿಂಗ್ ದಿ ಶಾಹಿ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ, ಔರಂಗಜೇಬ್ ಹ್ಯಾಡ್ ಡಿಟರ್ಮೈನ್ ಟು ವ್ಯಾಂಕ್ವಿಶ್ ದಿ ಮರಾಠಾ ಕಿಂಗ್ಡಮ್ ಕಂಪ್ಲೀಟ್ಲಿ. ನೋಡಿ, ಔರಂಗಜೇಬ್ ಏನು ಮಾಡಿರ್ತಾನೆ, ಈ ಒಂದು ಶಾಹಿ ಕಿಂಗ್ಡಮ್ಸ್ ಏನಿರುತ್ತೆ ಸೌತ್ ಇಂಡಿಯಾದಲ್ಲಿ, ಅದನ್ನು ಕೆಲವು ಕಿಂಗ್ಡಮ್ಸ್ನ ಸೋಲಿಸ್ಬಿಟ್ಟು ಇವನು ಕಂಟ್ರೋಲ್ಗೆ ತೊಗೊಂಡಿರ್ತಾನೆ. ಅದ್ರ ಜೊತೆಗೆ ಮರಾಠಾ ಕಿಂಗ್ಡಮ್ನ ಕೂಡ ಏನಾದರೂ ಮಾಡಿ ನಾನು ಅಕ್ವೈರ್ ಮಾಡ್ಕೊಳ್ಬೇಕು, ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಾನೆ. ಟು ಅಚೀವ್ ದಿಸ್ ಈ ಅಪಾಯಿಂಟೆಡ್ ಶಹಿಸ್ತಾ ಖಾನ್ ಆ್ಯಂಡ್ ಜೈಸಿಂಗ್. ನೋಡಿ, ಇದನ್ನು ಅಚೀವ್ ಮಾಡಬೇಕು ಅಂದರೆ ಮರಾಠಾ ಕಿಂಗ್ಡಮ್ನ ಎಂಡ್ ಮಾಡಿ ಅದನ್ನೆಲ್ಲ ನನ್ನ ಜೊತೆಗೆ ಜಾಯಿನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಶಹಿಸ್ತಾ ಖಾನ್ ಮತ್ತು ಜೈಸಿಂಗ್ ಅನ್ನೋಂಥ ಇಬ್ಬರು ಲೀಡರ್ಸ್ನ, ಮಿಲಿಟ್ರಿ ಕಮಾಂಡರ್ಸ್ನ ಕಳಿಸ್ತಾರೆ. ಜೈಸಿಂಗ್ ಡಿಫೀಟೆಡ್ ಶಿವಾಜಿ ಆ್ಯಂಡ್ ಮೇಡ್ ಎನ್ ಅಗ್ರಿಮೆಂಟ್ ಇನ್ ಪುರಂದರ್ಗಢ್. ಜೈಸಿಂಗ್ ಬಂದು ಏನು ಮಾಡ್ತಾರೆ, ಶಿವಾಜಿನ ಸೋಲಿಸ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಪುರಂದರ್ಗಢಲ್ಲಿ. ಏನು ಈ ಅಗ್ರಿಮೆಂಟ್, ಏನಕ್ಕೆ? ಶಿವಾಜಿ ಸರೆಂಡರ್ 23 ಆಫ್ ಹಿಸ್ ಫೋರ್ಟ್ಸ್ ಆ್ಯಂಡ್ ದಿ ಲ್ಯಾಂಡ್ ಯೀಲ್ಡಿಂಗ್ 16 lakhs ಇನ್ಕಮ್ ಆ್ಯನ್ಯುವಲಿ. ಇವರೇನು ಒಪ್ಪಂದ ಮಾಡ್ಕೊಳ್ತಾರೆ ಅಂದರೆ, ಓಕೆ, ನೀನು ಇವಾಗ ಸೋತಿದೆಯಾ, ನೀನು ನನಗೆ ಇಷ್ಟು ಕೋಟೆ ಕೊಟ್ಬಿಡಬೇಕು, ಮತ್ತು ಇಷ್ಟು ಲ್ಯಾಂಡ್ ಅಂದರೆ ಜಾಗ ಏನಿರುತ್ತೆ ಅಷ್ಟು ನನಗೆ ಕೊಟ್ಬಿಡಬೇಕು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಎಷ್ಟು ಕೋಟೆ? 23 ಕೋಟೆ. ಮತ್ತು ಲ್ಯಾಂಡ್ ಎಷ್ಟು? ಆ ಲ್ಯಾಂಡ್ ಬಂದು ಒಂದು ವರ್ಷಕ್ಕೆ 16 ಲಕ್ಷ ಇನ್ಕಮ್ ಬರ್ತಾ ಇರುತ್ತೆ, ಅಂದರೆ ಟ್ಯಾಕ್ಸು ಅದೆಲ್ಲ. ಅಷ್ಟು ಜಾಗ ನೋಡಿ, 16 ಲಕ್ಷ ಅಂದರೆ ಇವಾಗ ತುಂಬ ಕಮ್ಮಿ ಅಮೌಂಟ್ ಇರ್ಬೋದು, ಆದರೆ ಆ ಟೈಮಲ್ಲಿ 300 ವರ್ಷದ ಹಿಂದೆ ಅಂದರೆ ತುಂಬ ದೊಡ್ಡ ಅಮೌಂಟ್ ಅದು. ಈ ಪ್ರಾಮಿಸ್ ಟು ಬಿ ಲಾಯಲ್ ಟು ದಿ ಮೊಘಲ್ಸ್ ಆ್ಯಂಡ್ ಸೆಂಟ್ 5000 ಕ್ಯಾವಲ್ರಿ ಅಂಡರ್ ದಿ ಲೀಡರ್ಶಿಪ್ ಆಫ್ ಹಿಸ್ ಸನ್ ಸಾಂಬಾಜಿ ಟು ಡೆಲ್ಲಿ. ಜೊತೆಗೆ ಇನ್ನೂ ಏನು ಇರುತ್ತೆ ಅಗ್ರಿಮೆಂಟಲ್ಲಿ ಅಂತ ಹೇಳಿದ್ರೆ, ಮೊಘಲ್ಸ್ಗೆ ಶಿವಾಜಿ ಹೆಲ್ಪ್ ಮಾಡಬೇಕು, ಅಂದರೆ ನೀವು ಸಾಮಂತ ರಾಜ ಟೈಪಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಅಗ್ರಿಮೆಂಟಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಅದ್ರ ಪ್ರಕಾರ ಶಿವಾಜಿ ಏನು ಮಾಡ್ತಾರೆ, 5000 ಕ್ಯಾವೆಲ್ರಿ ಅಂದರೆ ಕುದುರೆ ಮೇಲೆ ಫೈಟ್ ಮಾಡೋವಂಥ ಒಬ್ಬ ವ್ಯಕ್ತಿ, ಇದು ಕ್ಯಾವೆಲ್ರಿ ಅಂತ. ಈ ಥರ 5000 ಜನನ ಸಾಂಬಾಜಿಗೆ ಕೊಟ್ಟು ಡೆಲ್ಲಿಗೆ ಕಳಿಸ್ತಾರೆ. ವಿತ್ ಎನ್ ಇಂಟೆನ್ಷನ್ ಟು ಸ್ಟಾಪ್ ಶಿವಾಜಿ ಫ್ರಮ್ ಬಿಕಮಿಂಗ್ ಇಂಟಿಮೇಟ್ ವಿತ್ ಆದಿಲ್ ಶಾ ಆಫ್ ಬಿಜಾಪುರ್ ಆ್ಯಂಡ್ ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಜೈಸಿಂಗ್ ಕಾಲ್ಡ್ ಶಿವಾಜಿ ಟು ಆಗ್ರಾ. ನೋಡಿರಿ, ಏನಾಗಿರುತ್ತೆ, ಶಿವಾಜಿ ನೆಕ್ಸ್ಟ್ ಮೊಘಲ್ಸ್ ತುಂಬ ದೂರ ಇರ್ತಾರೆ, ಇವರು ಡೆಲ್ಲಿ, ಆಗ್ರಾ ಆ ಸೈಡ್ ಮೇಯ್ನ್ ಇವ್ರ ಬೇಸು. ಶಿವಾಜಿನ ಇಲ್ಲೇ ಬಿಟ್ಬಿಟ್ರೆ ಇವರು ಕುತುಬ್ ಶಾಹಿ, ಗೋಲ್ಕೊಂಡ ಕುತುಬ್ ಶಾಹಿ ಇರ್ತಾರೆ, ಮತ್ತು ಬಿಜಾಪುರ ಆದಿಲ್ ಶಾಹಿ ಇರ್ತಾರೆ, ಇವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿಕೊಂಡು ಮೊಘಲ್ಸಿಗೆ ಮತ್ತೆ ತೊಂದರೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಜೈಸಿಂಗ್ ಏನು ಮಾಡ್ತಾನೆ, ಶಿವಾಜಿನ ಕರೆಸ್ಬಿಟ್ಟು ನೀನು ಆಗ್ರಾಗೆ ಬಂದುಬಿಡು, ಅಲ್ಲೇ ಇರು, ಅಲ್ಲಿಂದನೇ ನೀನು ರೂಲ್ ಮಾಡು ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಇಲ್ಲೊಂದು ಮರಾಠಾ ಕಿಂಗ್ಡಮ್ದು ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಇದು ಮರಾಠಾ ಕಿಂಗ್ಡಮ್ದಲ್ಲ, ಇದು ಶಿವಾಜಿ ರೂಲ್ ಮಾಡ್ತಾ ಇದ್ದಂಥ ಟೈಮಲ್ಲಿ ಶಿವಾಜಿ ಅಂಡರಲ್ಲಿ ಎಷ್ಟಿತ್ತೋ ಅಷ್ಟು. ಆಮೇಲೆ ಮರಾಠಾಸ್ ತುಂಬ ದೊಡ್ಡ ಏರಿಯಾನ ಇವರು ಆಕ್ಯುಪೈ ಮಾಡ್ಕೊಳ್ತಾರೆ. ಈಗ ಶಿವಾಜಿ ರೂಲ್ ಮಾಡೋ ಏರಿಯಾ ನೋಡ್ಕೊಳ್ಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲೂ ಇರುತ್ತೆ, ಇಲ್ಲೊಂದು ಸ್ವಲ್ಪ ಏರಿಯಾ, ಇಲ್ಲೊಂದು ಸ್ವಲ್ಪ, ಮತ್ತು ಇಲ್ಲೊಂದು ಸ್ವಲ್ಪ. ಓಕೆ, ಇಷ್ಟು ಬಿಟ್ಟು ಇನ್ಯಾವುದೂ ಕೂಡ ಇರಲ್ಲ. ಈ ತಂಜಾವೂರೆಲ್ಲ ಲೇಟರಲ್ಲಿ ಇನ್ನೂ ಬಂದಿಲ್ಲ, ಅದೆಲ್ಲ ಕೂಡ ಆದಮೇಲೆ ಶಿವಾಜಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ.
ಈ ಥರ. ಔರಂಗಜೇಬ್ ಡಿಡ್ ನಾಟ್ ಶೋ ಪ್ರಾಪರ್ ರೆಸ್ಪೆಕ್ಟ್ ಟು ಶಿವಾಜಿ ಇನ್ ಇಸ್ ಕೋರ್ಟ್ ಆ್ಯಂಡ್ ಇನ್ಸಲ್ಟೆಡ್ ಹಿಮ್. ಒನ್ಸ್ ಆಗ್ರಾಗೆ ಹೋದ್ಮೇಲೆ ಏನಾಯಿತು, ಅವ್ರ ಕ್ಯಾಪಿಟಲ್ ಇದಕ್ಕೆಲ್ಲ ಔರಂಗಜೇಬ್ ಹತ್ರ ಶಿವಾಜಿಗೆ ಅಷ್ಟು ರೆಸ್ಪೆಕ್ಟ್ ಕೊಡೋಲ್ಲ. ಅಂದರೆ ಏನೋ ಒಂಥರ ಟ್ರೀಟ್ ಮಾಡೋದು ಆ ಟೈಪ್ ಎಲ್ಲ ಮಾಡಿಬಿಡ್ತಾರೆ. ವೆನ್ ಶಿವಾಜಿ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದಿಸ್, ಶಿವಾಜಿ ಆ್ಯಂಡ್ ಇಸ್ ಸನ್ ಸಾಂಬಾಜಿ ವೇರ್ ಕೆಪ್ಟ್ ಇನ್ ಪ್ರಿಸನ್ ಇನ್ ಆಗ್ರಾ. ಆಗ ಶಿವಾಜಿ ಏನು ಮಾಡ್ತಾರೆ, ಏನು ಈ ಥರ ಟ್ರೀಟ್ ಮಾಡ್ತಾಯಿದ್ದೀರಾ, ನಾನು ಒಂದು ಏರಿಯಾದ ಕಮಾಂಡರ್, ನನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಕೇಳಿದಾಗ ಶಿವಾಜಿನ ಮತ್ತು ಅವ್ರ ಮಗ ಸಾಂಬಾಜಿನ ಇಬ್ಬರನ್ನೂ ಜೈಲಿಗೆ ಹಾಕ್ಬಿಡ್ತಾರೆ. ಬಟ್ ಆಫ್ಟರ್ ಎ ಫ್ಯೂ ಡೇಸ್ ಶಿವಾಜಿ ಅಲಾಂಗ್ ವಿತ್ ಇಸ್ ಸನ್ ಎಸ್ಕೇಪ್ಡ್ ಫ್ರಮ್ ದಿ ಪ್ರಿಸನ್ ಬೈ ಹೈಡಿಂಗ್ ಇನ್ ಎ ಫ್ರೂಟ್ ಬ್ಯಾಸ್ಕೆಟ್ ಆ್ಯಂಡ್ ರೀಚ್ಡ್ ರಾಯ್ಗಢ್. ಈ ಕತೆ ಕೇಳಿರ್ತೀರ. ಶಿವಾಜಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಡೈಲಿ ಪೂಜೆ ಮಾಡಬೇಕು, ಇಷ್ಟು ಬುಟ್ಟಿಯಷ್ಟು ನಾನು ಹಣ್ಣು ಹೂವು ಎಲ್ಲ ಕೊಡಬೇಕು ದೇವ್ರಿಗೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ಅದಕ್ಕೆ ಔರಂಗಜೇಬು ಅವ್ರ ಪ್ರಿಸನರ್ಸ್ ಎಲ್ಲ ಅದಕ್ಕೆ ಸಪ್ಲೈ ಮಾಡ್ತಾ ಇರ್ತಾರೆ. ಆಗ ಒಂದಿನ ಶಿವಾಜಿ ಮತ್ತು ಸಾಂಬಾಜಿ ಇಬ್ಬರು ಕೂಡ ಒಂದು ಬ್ಯಾಸ್ಕೆಟಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ರಾಯ್ಗಢ್ಗೆ ಸೇರ್ಕೊಳ್ತಾರೆ. ಲೇಟರ್ ಈ ಸ್ಟ್ರೆಂಥನ್ಡ್ ಇಸ್ ಆರ್ಮಿ ಆ್ಯಂಡ್ ಕಾಂಕ್ವರ್ಡ್ ಮೆನಿ ಆಫ್ ದಿ ಫೋರ್ಸ್ ದಟ್ ಈ ಹ್ಯಾಡ್ ಲಾಸ್ಟ್. ಆಮೇಲೆ ಇಲ್ಲಿಗೆ ಬಂದಮೇಲೆ, ರಾಯ್ಗಢ್ ಹತ್ರ ಬಂದಮೇಲೆ ಈ ಒಂದು ಆರ್ಮಿ ಏನು ಡಿಸಿಪೇಟ್ ಆಗಿರುತ್ತೆ, ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಅವ್ರನ್ನೆಲ್ಲ ಮತ್ತೆ ಕರೆಸ್ಬಿಟ್ಟು ಯುನೈಟ್ ಮಾಡಿಬಿಟ್ಟು ಮತ್ತೆ ಇವರು ಸೋತೋಗಿದ್ದಂಥ ಕೋಟೆಗಳೆಲ್ಲ ಏನು ಸರೆಂಡರ್ ಮಾಡಿದರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಶಿವಾಜಿ ವಾಸ್ ಕಲೆಕ್ಟಿಂಗ್ ಚೌತಾ 1/4 ಅಂದರೆ ಕಾಲ್ಭಾಗ ಆಫ್ ದಿ ಲ್ಯಾಂಡ್ ಟ್ಯಾಕ್ಸ್ ಫಿಕ್ಸ್ಡ್ ಇನ್ ದಿ ರೀಜನ್ಸ್ ಆಫ್ ಶಾಹಿ ಆ್ಯಂಡ್ ಮೊಘಲ್ ಏರಿಯಾಸ್ ಆ್ಯಂಡ್ ವಾಸ್ ಕಲೆಕ್ಟಿಂಗ್ ಸರ್ದೇಶ್ಮುಖಿ ಟ್ಯಾಕ್ಸ್ 1/10 ಅಂದರೆ 10 ಅಂದರೆ ಡಿವೈಡೆಡ್ ಬೈ 1 ಆ ಥರ ಆಫ್ ಫಿಕ್ಸ್ಡ್ ಲ್ಯಾಂಡ್ ಟ್ಯಾಕ್ಸ್ ಇನ್ ಇಸ್ ಕಿಂಗ್ಡಮ್. ನೋಡಿರಿ, ಶಿವಾಜಿ ಯಾವ ಥರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು ಅಂದರೆ 2 ಟೈಪಲ್ಲಿತ್ತು. ಒಂದು ಬಂದು ಚೌತಾ ಅಂತೇಳಿ, ಇದು ಎಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಮೊಘಲ್ಸ್ ರೂಲ್ ಮಾಡ್ತಾಯಿದ್ರು ಮತ್ತು ಎಲ್ಲೆಲ್ಲಿ ಈ ಆದಿಲ್ ಶಾಹಿ ಇವರೆಲ್ಲ ರೂಲ್ ಮಾಡ್ತಾಯಿದ್ರು ಅಂಥ ಜಾಗದಲ್ಲಿ ಕೆಲವು ರೈಟ್ಸ್ ತೊಗೊಂಡಿರ್ತಾರೆ, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಡ್ತೀನಿ ಅಂತ. ಆ ಥರ ಜಾಗದಲ್ಲಿ 1/4 ಲ್ಯಾಂಡ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ಅಂದರೆ ಈಗ 4 kg ಏನಾದರೂ ಬೆಳೆದ್ರೆ ಅದರಲ್ಲಿ 1 kg ಇವರು ಕೊಡೋ ಥರ. ಮತ್ತು ಎಲ್ಲೆಲ್ಲಿ ಇವರು ಡೈರೆಕ್ಟಾಗಿ ರೂಲ್ ಮಾಡ್ತಾ ಇರ್ತಾರೆ ಶಿವಾಜಿ ಇವರೆಲ್ಲ, ಅಲ್ಲಿ 1/10 ಕಲೆಕ್ಟ್ ಮಾಡ್ತಾ ಇರ್ತಾರೆ. 1/10 ಅಂದರೆ ಈಗ 10 kg ಬೆಳೆದ್ರು ಅಂದರೆ ಅದರಲ್ಲಿ 1 kg ಇವ್ರಿಗೆ ಕೊಡಬೇಕು, ಈ ಟೈಪು. ಶಿವಾಜಿಸ್ ಕೊರೋನೇಷನ್ ಟುಕ್ ಪ್ಲೇಸ್ ಇನ್ ದಿ ಇಯರ್ 1674 CE ಆ್ಯಟ್ ರಾಯ್ಗಢ್. ನೋಡಿ, ನಾನು ಆಲ್ರೆಡಿ ಹೇಳಿದೆ, ಶಿವಾಜಿ ಮೊದಲು ರಾಜ ಆಗಿರಲ್ಲ, ಬರೀ ರೂಲ್ ಮಾಡ್ತಾ ಇರ್ತಾರೆ. ಆಮೇಲೆ 1674 ಇಲ್ಲೆಲ್ಲ ಎಸ್ಕೇಪ್ ಆಗಿ ಬಂದು ಇದೆಲ್ಲ ಆದಮೇಲೆ 1674 ಶಿವಾಜಿ ಸಿಂಹಾಸನ ಇರೋದು. ದೇರ್ ಈ ವಾಸ್ ಗಿವನ್ ದಿ ಟೈಟಲ್ ಛತ್ರಪತಿ ಆ್ಯಂಡ್ ಫೆಲಿಸಿಟೇಟೆಡ್. ಅಲ್ಲಿ ಏನು ಮಾಡ್ತಾರೆ, ಜನ ಇವ್ರಿಗೆ ಛತ್ರಪತಿ ಅಂತ ಟೈಟಲ್ ಕೊಟ್ಬಿಟ್ಟು ರೂಲ್ ಮಾಡೋದಕ್ಕೆ ಇವ್ರಿಗೆ ಸಿಂಹಾಸನ ಕೊಡ್ತಾರೆ. ಈಗ ಶಿವಾಜಿ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಅದ್ರ ಬಗ್ಗೆ ಕೂಡ ನೋಡೋಣ. ಶಿವಾಜಿ ಹ್ಯಾಡ್ ಆರ್ಗನೈಸ್ಡ್ ಎನ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇನ್ ಇಸ್ ವಾಸ್ಟ್ ಕಿಂಗ್ಡಮ್. ನೋಡಿರಿ, ಶಿವಾಜಿ ಕೂಡ ತುಂಬ ಎಫಿಷಿಯೆಂಟಾಗಿ ಇವರು ಅಡ್ಮಿನಿಸ್ಟ್ರೇಷನ್ನ ರನ್ ಮಾಡ್ತಾಯಿದ್ರು. ಹಿ ಹ್ಯಾಡ್ ಡಿವೈಡೆಡ್ ಇಸ್ ಕಿಂಗ್ಡಮ್ ಇಂಟು ಮೆನಿ ಪ್ರಾವಿನ್ಸಸ್. ನೋಡಿ, ಎಲ್ಲ ರಾಜ ಮಾಡಿದಾಗೆ ಇವ್ರ ಕಿಂಗ್ಡಮ್ನು ಕೂಡ ಚಿಕ್ಕ ಚಿಕ್ಕ ಪ್ರಾವಿನ್ಸಸ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ದೇ ವೇರ್ ಕಾಲ್ಡ್ ಸ್ವರಾಜ್ ಆ್ಯಂಡ್ ಮೊಘಲ್ ಏರಿಯಾಸ್. ಈ ಕೆಲವು ಏರಿಯಾಸ್ನ ಸ್ವರಾಜ್ ಏರಿಯಾಸ್ ಅಂತ ಕರೀತಾರೆ, ಕೆಲವನ್ನ ಮೊಘಲ್ ಏರಿಯಾಸ್ ಅಂತ ಕರೀತಾ ಇರ್ತಾರೆ. ಸ್ವರಾಜ್ ಏರಿಯಾಸ್ ಅಂದರೆ ಡೈರೆಕ್ಟಾಗಿ ಇವ್ರ ರೂಲಲ್ಲಿರೋದು. ಮೊಘಲ್ ಏರಿಯಾಸ್ ಅಂದರೆ ಅದರಲ್ಲಿ ಇವರು ಜಸ್ಟ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಅರ್ಧಂಬರ್ಧ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಮಾತ್ರ ಅಂತ, ಆ ಟೈಪ್. ಮರಾಠಿ ವಾಸ್ ದಿ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್. ಶಿವಾಜಿ ಟೈಮಲ್ಲಿ ಮರಾಠಿ ಲ್ಯಾಂಗ್ವೇಜು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಗಿತ್ತು. ದೇರ್ ವೇರ್ ಮಿನಿಸ್ಟರ್ಸ್ ನೋನ್ ಆ್ಯಸ್ ಅಷ್ಟಪ್ರಧಾನ್ಸ್ ಇನ್ ದಿ ಗೌರ್ಮೆಂಟ್ ಟು ಅಸಿಸ್ಟ್ ದಿ ಕಿಂಗ್. ರಾಜನಿಗೆ ಅಸಿಸ್ಟ್ ಮಾಡೋದಕ್ಕೆ ಅಷ್ಟಪ್ರಧಾನ್ಸ್ ಅಂತ ಮಿನಿಸ್ಟರ್ಸ್ ಕೂಡ ಇದ್ದರು. ಇವರೆಲ್ಲ ರಾಜನಿಗೆ ಹೆಲ್ಪ್ ಮಾಡ್ತಾಯಿದ್ರು ಯಾವ ಥರ ರೂಲ್ ಮಾಡಬೇಕು ಅನ್ನೋದರಲ್ಲಿ. ಇನ್ ಅಡಿಷನ್ ಟು ದೆಮ್ ದೇರ್ ವೇರ್ ಅದರ್ ಅಫಿಷಿಯಲ್ಸ್. ಇದಲ್ಲದೆ ಇನ್ನೂ ಬೇರೆ ಬೇರೆ ಥರ ಅಫಿಷಿಯಲ್ಸ್ ಎಲ್ಲ ಇದ್ದರು. ಪ್ರಾವಿನ್ಸ್, ಡಿಸ್ಟ್ರಿಕ್ಟ್ ಆ್ಯಂಡ್ ವಿಲೇಜ್ ವೇರ್ ದಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಪ್ರಾವಿನ್ಸ್ ಇರ್ತಾಯಿತ್ತು ಚಿಕ್ಕ ಚಿಕ್ಕದಾಗಿ, ಅದರೊಳಗೆ ಎಷ್ಟೊಂದು ಡಿಸ್ಟ್ರಿಕ್ಟಾಗಿ ಡಿವೈಡ್ ಮಾಡ್ತಾಯಿದ್ರು. ಆ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಊರುಗಳ ಥರ ಎಲ್ಲ ಡಿವೈಡ್ ಮಾಡ್ತಾಯಿದ್ರು. ರೆವಿನ್ಯೂ ಸಿಸ್ಟಮ್. ಶಿವಾಜಿಸ್ ಸಿಸ್ಟಮ್ ಆಫ್ ರೆವಿನ್ಯೂ ಕನೆಕ್ಷನ್ ವಾಸ್ ರೈತ್ವಾರಿ ಸಿಸ್ಟಮ್ ಫೇವರಬಲ್ ಟು ಫಾರ್ಮರ್ಸ್. ನೋಡಿರಿ, ಶಿವಾಜಿದು ಯಾವ ಥರ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು ರೆವಿನ್ಯೂ ಎಲ್ಲ ಅಂದರೆ ರೈತ್ವಾರಿ ಸಿಸ್ಟಮ್ನ ಯೂಸ್ ಮಾಡ್ತಾಯಿದ್ರು, ಅಂದರೆ ಫಾರ್ಮರ್ಸ್ಗೆ ಹೆಲ್ಪ್ ಆಗೋ ಥರ. ಈ ಅಬಾಲಿಷ್ಡ್ ದಿ ಜಹಗೀರ್ ರೆವಿನ್ಯೂ ಸಿಸ್ಟಮ್. ದಿ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಇನ್ ದಿ ಫಾರ್ಮ್ ಆಫ್ ಮನಿ ಆರ್ ಮೆಟೀರಿಯಲ್. ಇವರು ಜಾಗೀರ್ ಅಂತ ಏನು ಕೊಡ್ತಾಯಿದ್ರು ಆ ಸಿಸ್ಟಮ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಮತ್ತು ಇವರು ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತಾಯಿದ್ರು ಅದು ದುಡ್ಡು ಅಥವಾ ಮೆಟೀರಿಯಲ್ ಮೂಲಕ ಕಲೆಕ್ಟ್ ಮಾಡ್ತಾಯಿದ್ರು. ಚೌತ್ 1/4 ಆಫ್ ದಿ ಲ್ಯಾಂಡ್ ಟ್ಯಾಕ್ಸ್ ಆ್ಯಂಡ್ ಸರ್ದೇಶ್ಮುಖಿ 1/10 ಆಫ್ ದಿ ಲ್ಯಾಂಡ್ ಟ್ಯಾಕ್ಸ್ ಟೈಪ್ಸ್ ಆಫ್ ಲ್ಯಾಂಡ್ ಟ್ಯಾಕ್ಸೇಷನ್ ವೇರ್ ಇನ್ ಪ್ರಾಕ್ಟೀಸ್. ಇದು ನಾನು ಆಲ್ರೆಡಿ ಹೇಳಿದ್ನಲ್ಲ, 1/4 ಎಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಮೊಘಲ್ಸು ಇವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ, ಅಂಥ ಕಡೆ. 1/10 ಎಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಇವರೇ ಡೈರೆಕ್ಟಾಗಿ ರೂಲ್ ಮಾಡ್ತಾಯಿದ್ರು ಅಂಥ ಕಡೆ. ಜುಡಿಷಿಯರಿ ಸಿಸ್ಟಮ್. ಇನ್ ಶಿವಾಜಿಸ್ ಅಡ್ಮಿನಿಸ್ಟ್ರೇಷನ್ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಜಸ್ಟಿಸ್ ವಾಸ್ ಇನ್ ಪ್ರಾಕ್ಟೀಸ್. ಇವರು ಟ್ರೆಡಿಷನಲ್ ಸಿಸ್ಟಮನ್ನು ಫಾಲೋ ಮಾಡ್ತಾಯಿದ್ರು ಜುಡಿಷಿಯರಿಯಲ್ಲಿ. ದಿ ವಿಲೇಜ್ ಪಂಚಾಯತ್ ಯೂಸ್ ಟು ಡಿಸ್ಪೆನ್ಸ್ ಜಸ್ಟಿಸ್ ಇನ್ ವಿಲೇಜಸ್.
ಪ್ರತಿಯೊಂದು ಹಳ್ಳಿಗಳಲ್ಲೂ ವಿಲೇಜ್ ಪಂಚಾಯತ್ ಅಂತ ಇರ್ತಾಯಿತ್ತು. ಅಂದರೆ ಒಂದಷ್ಟು ಜನ ಲೀಡರ್ಗಳು ಆ ಹಳ್ಳಿಯಲ್ಲಿ ಯಾರ್ಯಾರಿದ್ರು ದೊಡ್ಡವರು ಅವರೆಲ್ಲ ಸೇರಿ ಅಲ್ಲಿ ನ್ಯಾಯ ಕೊಡುವಂಥದ್ದು. ದಿ ಬ್ರಾಹ್ಮಿನ್ ಜಡ್ಜಸ್ ಯೂಸ್ ಟು ಗಿವ್ ಡಿಸಿಷನ್ಸ್ ಬೇಸ್ಡ್ ಆನ್ ಸ್ಮೃತೀಸ್ ಆ್ಯಂಡ್ ಸ್ಕ್ರಿಪ್ಚರ್ಸ್. ಸ್ಮೃತಿ ಅಂದ್ರೆ ಸ್ಕ್ರಿಪ್ಚರ್. ಈ ಒಂದು ವಿಲೇಜ್ ಸಭೆಗಳಲ್ಲಿ ಏನಿತ್ತು ಅಲ್ಲಿ ಬ್ರಾಹ್ಮಿಣ್ಸ್ ಕೂಡ ಇನ್ವಾಲ್ವ್ ಆಗ್ತಾಯಿದ್ರು ಜಡ್ಜ್ಗಳ ಥರ. ಅವ್ರು ಬಂದು ಏನು ಹೇಳ್ತಾಯಿದ್ರು, ಈ ಸ್ಮೃತಿಗಳ ಪ್ರಕಾರ ಈ ಥರ ಇದೆ, ಈ ಥರ ಇದೆ, ಇದ್ರ ಪ್ರಕಾರ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ಆರ್ಮಿ ಕಾಂಪೋಸಿಷನ್ ಯಾವ ಥರ ಇತ್ತು ಅದು ಕೂಡ ನೋಡೋಣ. ದಿ ಮರಾಠಾ ಆರ್ಮಿ ಆ್ಯಡ್ ಇನ್ಫೆಂಟ್ರಿ, ಕ್ಯಾವೆಲ್ರಿ, ಎಲಿಫೆಂಟ್ ಯೂನಿಟ್ಸ್ ಆ್ಯಂಡ್ ಕ್ಯಾನನ್ ಯೂನಿಟ್ಸ್. ನೋಡಿರಿ, ಮರಾಠಾ ಆರ್ಮಿಯಲ್ಲಿ ಬಂದು ಇನ್ಫೆಂಟ್ರಿ ಇತ್ತು. ಇನ್ಫೆಂಟ್ರಿ ಅಂದರೆ ನಾನು ಆಲ್ರೆಡಿ ಹೇಳ್ದಾಗೆ ಮೊಘಲ್ಸ್ ಹೇಳೋವಾಗ ಹೇಳಿದ್ದೀನಿ, ನಡ್ಕೊಂಡು ಹೋಗಿ ಯುದ್ಧ ಮಾಡೋವಂಥವ್ರು. ಕ್ಯಾವೆಲ್ರಿ ಅಂದರೆ ಕುದುರೆ ಅಥವಾ ಕ್ಯಾಮಲ್ ಮೇಲೆ ಹೋಗಿ ಯುದ್ಧ ಮಾಡೋವಂಥವ್ರು. ಎಲಿಫೆಂಟ್ ಅಂದರೆ ನಿಮ್ಗೆ ಗೊತ್ತು, ಎಲಿಫೆಂಟ್ ಯೂಸ್ ಮಾಡ್ಕೊಂಡು ಯುದ್ಧ ಮಾಡೋದು. ಮತ್ತು ಕ್ಯಾನನ್ ಯೂನಿಟ್ಸ್ ಅಂದರೆ ಈ ಫಿರಂಗಿ ಕ್ಯಾನನ್ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡಿ, ಬಾಂಬ್ ಟೈಪ್ ಬ್ಲಾಸ್ಟ್ ಆಗುತ್ತಲ್ಲ ಅಂಥದ್ದನ್ನು ಯೂಸ್ ಮಾಡಿ ಫೈಟ್ ಮಾಡೋದು. ದೇರ್ ವೇರ್ ಇಂಪಾರ್ಟೆಂಟ್ ಫೋರ್ಟ್ಸ್ ಇನ್ ರಾಯ್ಗಢ್, ರಾಜ್ಗಢ್, ತೋರಣಗಢ್, ಪ್ರತಾಪ್ಗಢ್ ಆ್ಯಂಡ್ ಸಿಂಹಗಢ್. ನೋಡಿರಿ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕೋಟೆಗಳು. ದಿ ಹವಾಲ್ದಾರ್ ಅಥವಾ ಕಾನ್ಸ್ಟೇಬಲ್ ವಾಸ್ ದಿ ಸುಪೀರಿಯರ್ ಆಫ್ ದಿ ಫೋರ್ಟ್. ಒಂದೊಂದು ಕೋಟೆಗೂ ಕೂಡ ಒಬ್ಬೊಬ್ಬರು ಹವಾಲ್ದಾರ್ ಅಂತ ಇದ್ದರು, ಅವರು ಆ ಸೂಪರ್ವೈಸರ್ ಆಗಿರ್ತಾರೆ ಫೋರ್ಟ್ಗೆ. ದಿ ಆರ್ಮಿ ವಾಸ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್ಸ್. ನೋಡಿ, ಶಿವಾಜಿ ಅವರ ಆರ್ಮಿ ಒಂದೇ ಗ್ರೂಪಲ್ಲಿ ಇರ್ತಿರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾವ ಆರ್ಮಿ ಕೂಡ ಒಂದೇ ಗ್ರೂಪಲ್ಲಿ ಇರ್ತಿರಲಿಲ್ಲ. ಎಲ್ಲ ಕೂಡ ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡೋರು ಚಿಕ್ಕ ಚಿಕ್ಕದಾಗಿ, 50 ಜನ 100 ಜನ ಈ ಟೈಪಲ್ಲಿ. ಶಿವಾಜಿ ಸೋಲ್ಜರ್ಸ್ ವೇರ್ ಸ್ಪೆಷಲಿ ಟ್ರೈನ್ಡ್ ಇನ್ ಗೊರಿಲ್ಲಾ ವಾರ್ಫೇರ್. ನೋಡಿರಿ, ಬರೀ ಶಿವಾಜಿ ಆರ್ಮಿನೇ ಅಲ್ಲ, ಶಿವಾಜಿ ನೆಕ್ಸ್ಟ್ ಬಂದಂಥ ಪೇಶ್ವಾ ಕಾಲದಲ್ಲೂ ಕೂಡ ಇವರು ಮರಾಠಾಸ್ದ ಆರ್ಮಿ ಎಲ್ಲ ಮೇಯ್ನ್ ಏನಿತ್ತು ಅಂದರೆ ಗೊರಿಲ್ಲಾ ವಾರ್ಫೇರ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಯಾವಾಗ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಡನ್ನಾಗಿ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ, ಇನ್ನೆಲ್ಲೋ ಹೋಗಿ ಅಟ್ಯಾಕ್ ಮಾಡ್ತಾರೆ, ಅಲ್ಲಿದ್ದಾರೆ ಅಂತ ಇವ್ರು ಅಲ್ಲೋದ್ರೆ ಇನ್ನೆಲ್ಲೋ ಅಟ್ಯಾಕ್ ಮಾಡ್ತಾರೆ, ಈ ಟೈಪಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದು ಗೊರಿಲ್ಲಾ ವಾರ್ಫೇರ್ ಅಂದರೆ. ದಿ ಸಕ್ಸಸರ್ಸ್ ಆಫ್ ಶಿವಾಜಿ. ನೋಡಿ, ಶಿವಾಜಿ ಆದಮೇಲೆ ನೆಕ್ಸ್ಟ್ ಯಾರು ರೂಲರ್ಸ್ ಬಂದರು, ಅವ್ರ ವಾರಸ್ದಾರರು ಯಾರ್ಯಾರು, ಅವ್ರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ವೆನ್ ಶಿವಾಜಿ ವಾಸ್ ಇನ್ ಹಿಸ್ ಡೆತ್ ಬೆಡ್, quarrels arose between his wives, ಸಾಯಿಬಾಯಿ ಸಂಭಾಜಿ's ಮದರ್ ಆ್ಯಂಡ್ ಸೋಯ್ರಾಬಾಯಿ ಶಿರ್ಕೆ, ರಾಜಾರಾಮ್ಸ್ ಮದರ್. ನೋಡಿ, ಶಿವಾಜಿ ಒಂದು ಸಾಯೋ ಟೈಮಲ್ಲಿದ್ದಾಗ ಶಿವಾಜಿಗೆ ಇಬ್ಬರು ಹೆಂಡ್ತಿರಿದ್ರು. ಒಬ್ಬರು ಬಂದು ಸಾಯಿಬಾಯಿ ಅಂತೇಳ್ಬಿಟ್ಟು, ಇನ್ನೊಬ್ಬರು ಸೋಯ್ರಾಬಾಯಿ ಶಿರ್ಕೆ ಅಂತೇಳ್ಬಿಟ್ಟು. ಇವರಲ್ಲಿ ಯಾರು ರಾಜ ಆಗಬೇಕು ಅಂತೇಳ್ಬಿಟ್ಟು, ಅಂದರೆ ಸಾಯಿಬಾಯಿ ಮಗ ಸಂಭಾಜಿ ರಾಜ ಆಗಬೇಕಾ ಅಥವಾ ಸೋಯ್ರಾಬಾಯಿ ಮಗ ರಾಜಾರಾಮ್ ರಾಜ ಆಗಬೇಕಾ. ಇವು ಸಂಭಾಜಿಗೂ ಮತ್ತು ರಾಜಾರಾಮ್ಗೂ ಕಾಂಪಿಟೇಷನ್ ಬಂತು, ಯಾರು ರಾಜ ಆಗಬೇಕು ಅಂತ. ಸಂಭಾಜಿ ಬೈ ಸ್ಟ್ರೆಂತ್ ಕಾಂಕ್ವರ್ಡ್ ಮರಾಠಾ ಕಿಂಗ್ಡಮ್ ಆ್ಯಂಡ್ ಬಿಗೇನ್ ಇಸ್ ರೇನ್. ಅದು ನೋಡಿ, ಸಂಭಾಜಿ ಏನಾಗಿರುತ್ತೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಶಿವಾಜಿ ಜೊತೆ ಎಲ್ಲ ಓಡಾಡ್ಕೊಂಡು ಅದೆಲ್ಲ. ಅದರಿಂದ ಏನು ಮಾಡ್ತಾರೆ, ಸಂಭಾಜಿ ಮರಾಠಾ ಕಿಂಗ್ಡಮ್ನ ಇವರು ಅಂಡರ್ಗೆ ತೊಗೊಂಡು ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಸಂಭಾಜಿ ತುಂಬ ಧೈರ್ಯವಾಗಿ ಫೈಟ್ ಮಾಡೋದು ಇದೆಲ್ಲ ಇದ್ದರೂ ಕೂಡ ಅವ್ರಿಗೆ ಎಲ್ಲರನ್ನೂ ನಂಬಿಡೋದು ಒಂದು ಅಭ್ಯಾಸ ಇರುತ್ತೆ. ಇದರಿಂದ ಏನಾಗುತ್ತೆ, ವಿಷನ್ನು ಮತ್ತು ವಿಸ್ಡಮ್ ಇರಲಿಲ್ಲ, ಅಂದರೆ ಬುದ್ಧಿ ಅಷ್ಟಿರಲಿಲ್ಲ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ. ಡ್ಯೂ ಟು ದಿಸ್, ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ಹಿಸ್ ಕಿಂಗ್ಡಮ್, ಈ ಹಿಮ್ಸೆಲ್ಫ್ ಬಿಕೇಮ್ ದಿ ವಿಕ್ಟಿಮ್ ಆಫ್ ಔರಂಗಜೇಬ್ಸ್ ಆರ್ಮಿ. ಇದರಿಂದ ಈ ಕಿಂಗ್ಡಮ್ನ ಕಾಪಾಡೋದಷ್ಟರಲ್ಲಿ ಏನಾಗುತ್ತೆ, ಸಂಭಾಜಿನೇ ಅರೆಸ್ಟ್ ಆಗಿಬಿಡ್ತಾರೆ. ಔರಂಗಜೇಬ್ ಆರ್ಮಿಯವರು ಸಂಭಾಜಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆಲ್ಸೋ ಇಸ್ ವೈಫ್ ಆ್ಯಂಡ್ ಯಂಗ್ ಸನ್ ಶಾಹು ವೇರ್ ಆಲ್ಸೋ ಕ್ಯಾಪ್ಚರ್ಡ್. ಜೊತೆಗೆ ಸಂಭಾಜಿ ಮಗ ಮತ್ತು ವೈಫ್ನ ಕೂಡ ಅವರು ಔರಂಗಜೇಬ್ ಆರ್ಮಿ ಕ್ಯಾಪ್ಚರ್ ಮಾಡಿಬಿಡ್ತಾರೆ. ದಸ್ ಸಂಭಾಜಿ's step brother ರಾಜಾರಾಮ್ ಬಿಕೇಮ್ ದಿ ರಾಯಲ್ ರೆಪ್ರೆಸೆಂಟೇಟಿವ್ ಆಫ್ ಶಾಹು ಆ್ಯಂಡ್ ಟುಕ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್. ಆಮೇಲೆ ಏನಾಯಿತು, ಈ ಥರ ಅವರೆಲ್ಲ ಅರೆಸ್ಟ್ ಆದಮೇಲೆ ರಾಜಾರಾಮ್ ಇರ್ತಾನಲ್ಲ, ಅಂದರೆ ಸಂಭಾಜಿಯ ಬ್ರದರ್, ಸ್ಟೆಪ್ ಬ್ರದರ್ ಆ್ಯಕ್ಚುಲಿ, ಅವನು ಅಧಿಕಾರ ವಹಿಸ್ಕೊಂಡು ನಾನು ರೂಲ್ ಮಾಡ್ತೀನಿ ಅಂತೇಳಿ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ರಾಜಾರಾಮ್ ಫಾಟ್ ಅಗೇನ್ಸ್ಟ್ ದಿ ಮೊಘಲ್ಸ್ ಅಗೈನ್ ಆ್ಯಂಡ್ ರೀಕ್ಯಾಪ್ಚರ್ಡ್ ಗುಜರಾತ್, ಮಾಲ್ವಾ, ಖಾಂದೇಶ್, ಬೇರಾರ್ ಆ್ಯಂಡ್ ಅದರ್ ಫೋರ್ಟ್ಸ್. ರಾಜಾರಾಮ್ ಏನು ಮಾಡ್ತಾರೆ, ಮೊಘಲ್ಸ್ ವಿರುದ್ಧ ಫೈಟ್ ಮಾಡಿಬಿಟ್ಟು ಗುಜರಾತ್, ಮಾಲ್ವಾ ಈ ಜಾಗನೆಲ್ಲ ಕೂಡ ಆಕ್ಯುಪೈ ಮಾಡ್ಕೊಳ್ತಾರೆ. ಸಿನ್ಸ್ ರಾಜಾರಾಮ್ ಡೈಡ್ ಇನ್ 1700, ಇಸ್ ವೈಫ್ ತಾರಾಬಾಯಿ ಮೋಹಿತೆ ಮೇಡ್ ಅರ್ 10-year-old ಸನ್ ಶಿವಾಜಿ ದಿ ಸೆಕೆಂಡ್ ದ ಕಿಂಗ್ ಆ್ಯಂಡ್ ರೂಲ್ಡ್ ಓವರ್ ದಿ ಕಿಂಗ್ಡಮ್ ಆನ್ ಇಸ್ ಬಿಹಾಲ್ಫ್. ನೋಡಿರಿ, ಆಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ವರ್ಷ ಆದಮೇಲೆ ರಾಜಾರಾಮ್ ಕೂಡ ಸತ್ತೋಗ್ಬಿಡ್ತಾನೆ 1700. ರಾಜಾರಾಮ್ ಸತ್ತೋದ್ಮೇಲೆ ರಾಜಾರಾಮ್ಗೆ ಒಬ್ಬ ಮಗ ಇರ್ತಾನೆ, ಶಿವಾಜಿ ಅಂದ್ಬಿಟ್ಟು ಹೆಸರು, ಶಿವಾಜಿ ದಿ ಸೆಕೆಂಡ್ ಅಂತ ಕರಿತೀವಿ. ಆ ಹುಡುಗಂಗೆ ಬರೀ 10 ವರ್ಷ ಏಜ್ ಆಗಿರುತ್ತೆ. ಆ 10 ವರ್ಷದ ಮಗನ ಸಿಂಹಾಸನದ ಮೇಲೆ ಏರಿಸ್ಬಿಟ್ಟು ಅವ್ರ ವೈಫ್, ರಾಜಾರಾಮ್ ವೈಫು ಮತ್ತು ಶಿವಾಜಿಯವರ ತಾಯಿ ತಾರಾಬಾಯಿ ಮೋಹಿತೆ ಅನ್ನೋರು ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಶಿ ಸರ್ವ್ಡ್ ಆ್ಯಸ್ ದಿ ರಾಯಲ್ ರೆಪ್ರೆಸೆಂಟೇಟಿವ್ ಫ್ರಮ್ 1700 to 1708 CE. ನೋಡಿ, ತಾರಾಬಾಯಿ ಮೋಹಿತೆ ಬಂದು 1700 1708ವರೆಗೂ ರಾಯಲ್ ರೆಪ್ರೆಸೆಂಟೇಟಿವ್, ಅಂದರೆ ರಾಜ ಇರ್ತಾನೆ, ರಾಜಂಗೆ ಇನ್ನೂ ಏಜ್ ಆಗಿಲ್ಲ ಅಂದ್ಬಿಟ್ಟು ಎಲ್ಲ ರೂಲು ಇವರೇ ನೋಡ್ಕೊಳ್ತಾರೆ. ಆ ಥರ ಎಲ್ಲ ರೂಲ್ ಮಾಡಿ ನೋಡ್ಕೊಳ್ತಾರೆ. ಶಿ ಆಲ್ಸೋ ವೇಜ್ಡ್ ವಾರ್ ಅಗೇನ್ಸ್ಟ್ ಔರಂಗಜೇಬ್.
ತಾರಾಬಾಯಿ ಮೋಹಿತೆ ಬಂದಮೇಲೂ ಕೂಡ ಔರಂಗಜೇಬ್ ವಿರುದ್ಧ ಫೈಟ್ ಮಾಡ್ತಾ ಇರ್ತಾರೆ. ಆಲ್ದೋ ಇನಿಷಿಯಲಿ ದ ಮೊಘಲ್ಸ್ ವೇರ್ ವಿಕ್ಟೋರಿಯಸ್, ಲೇಟರ್ ಆನ್ ದ ಮರಾಠಾಸ್ ರೀಕ್ಯಾಪ್ಚರ್ಡ್ ದೇರ್ ಲಾಸ್ಟ್ ಟೆರಿಟರಿ. ಮೊದಲು ನೋಡಿದ್ರೆ ಮೊಘಲ್ಸೇ ಗೆಲ್ಲೋ ಥರ ಇರ್ತಾರೆ. ಆಮೇಲೆ ಫೈಟ್ ನಡೀತಾ ಮರಾಠಾಸ್ ಏನು ಮಾಡ್ತಾರೆ, ಮೊಘಲ್ಸ್ನ ಸೋಲಿಸಿ ಅವರು ಸೋತೋಗಿದ್ದಂಥ ಜಾಗಗಳನ್ನೆಲ್ಲ ಕೂಡ ವಾಪಸ್ಸು ತಗೊಳ್ತಾರೆ. ಔರಂಗಜೇಬ್ಸ್ ಸಕ್ಸೆಸರ್ ಬಹದ್ದೂರ್ ಶಾ ದಿ ಫಸ್ಟ್ ರಿಲೀಸ್ಡ್ ಸಂಭಾಜಿ's ಸನ್ ಶಾಹು ಫ್ರಮ್ ಪ್ರಿಸನ್ ಆ್ಯಂಡ್ ಪರ್ಮಿಟೆಡ್ ಹಿಮ್ ಟು ಕಲೆಕ್ಟ್ ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಟ್ಯಾಕ್ಸಸ್ ಫ್ರಮ್ ಮೊಘಲ್ ಲ್ಯಾಂಡ್ಸ್ ಇನ್ ದಿ ಸೌತ್. ನೋಡಿರಿ, ನೆಕ್ಸ್ಟ್ ಏನಾಗುತ್ತೆ, ಔರಂಗಜೇಬ್ ಸೋತೋಗ್ತಾನೆ. ಆಮೇಲೆ ನೆಕ್ಸ್ಟ್ ಬಂದಂಥ ರಾಜ ಬಹದ್ದೂರ್ ಶಾ ಅಂತ ಒಬ್ಬ ರಾಜ ಬರ್ತಾನೆ. ಆ ರಾಜ ಬಂದು ಏನು ಮಾಡ್ತಾನೆ, ಈ ಸಂಭಾಜಿಯ ಮಗನ ಏನು ಜೈಲಿಗೆ ಹಾಕಿರ್ತಾರೆ ಗೊತ್ತಾ, ಶಾಹು ಮಹಾರಾಜ್ ಅಂತ ಕರೀತಾರೆ. ಆ ಶಾಹುನ ಜೈಲಿಂದ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿಬಿಟ್ಟು ಏನು ಹೇಳ್ತಾರೆ, ಮೊಘಲ್ ಲ್ಯಾಂಡ್ಗಳು ಏನೇನಿದೆ ಸೌತ್ ಇಂಡಿಯಾದಲ್ಲಿ ಆ ಜಾಗಗಳಲ್ಲೆಲ್ಲ ನೀನು ಚೌತ್ ಮತ್ತು ಸರ್ದೇಶ್ಮುಖಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡುವಂಥ. ಅಂದರೆ ಏನು, ಎತ್ಕಟ್ಟೋ ಥರ. ಇವರು ಆಲ್ರೆಡಿ ಮರಾಠಾಸ್ ಏರಿಯಾನ ರೂಲ್ ಮಾಡ್ತಾ ಇರ್ತಾರೆ. ಅಂದರೆ ಯಾರು, ಈ ತಾರಾಬಾಯಿ ಮೋಹಿತೆ ಮತ್ತು ಅವ್ರ ಮಗ ಶಿವಾಜಿ ದಿ ಸೆಕೆಂಡ್ ಇರ್ತಾರಲ್ಲ, ಅವರು ರೂಲ್ ಮಾಡ್ತಾ ಇರ್ತಾರೆ. ಈಗ ಇವನು ರಿಲೀಸ್ ಮಾಡಿಬಿಟ್ಟು ಅದೇ ಜಾಗದಲ್ಲೇ ನೀನು ಟ್ಯಾಕ್ಸ್ ಕಲೆಕ್ಟ್ ಮಾಡು ಅಂತೇಳ್ಬಿಟ್ಟು ಕಳಿಸ್ಬಿಡೋದು ಶಾಹುನ. ಇದರಿಂದ ಇವರೇ ಕಿತ್ತಾಡಲಿ ಅಂತೇಳ್ಬಿಟ್ಟು. ದಿಸ್ ಲೆಡ್ ಟು ಇಂಟರ್ನಲ್ ಸ್ಟ್ರೈಫ್ ಬಿಟ್ವೀನ್ ತಾರಾಬಾಯಿ ಆ್ಯಂಡ್ ಶಾಹು ಆ್ಯಂಡ್ ತಾರಾಬಾಯಿ ಗೇವ್ ಅಪ್. ಇದರಿಂದ ಏನಾಯಿತು, ತಾರಾಬಾಯಿ ಮತ್ತು ಶಾಹು ಮಧ್ಯೆ ಕಿತ್ತಾಟ ನಡೆಯುತ್ತೆ. ಇದರಿಂದ ತಾರಾಬಾಯಿ ಬಿಟ್ಬಿಡ್ದ, ಸರಿ ಏನು ಬೇಕೋ ಅದು ಮಾಡ್ಕೊ ಹೋಗು ಅಂತ. ಬಟ್ ಶಾಹು ವಾಸ್ ನಾಟ್ ಕಾಂಪಿಟೆಂಟ್ ಎನಫ್. ಆದರೆ ಶಾಹು ಕೂಡ ಅಷ್ಟು ಒಳ್ಳೆ ರೂಲರ್ ಆಗಿರಲಿಲ್ಲ. ಈ ಹ್ಯಾಂಡೆಡ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಟು ಇಸ್ ಪೇಶ್ವಾ, ಪ್ರೈಮ್ ಮಿನಿಸ್ಟರ್. ಅದರಿಂದ ಏನು ಮಾಡಿದೆ, ಶಾಹು ಅಷ್ಟು ರೂಲ್ ಮಾಡೋಕ್ಕೆ ಬರ್ತಾ ಇರಲ್ಲ, ಚಿಕ್ಕ ವಯಸ್ಸಿಂದ ಜೈಲಲ್ಲಿ ಇರ್ತಾನೆ, ಏನು ಗೊತ್ತಾದ ಪಾಪ ಅವ್ರಿಗೆ ರೂಲ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವರ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ ಶಾಹುಗೆ, ಅವ್ರಿಗೆ ಅಧಿಕಾರನ ಕೊಡ್ತಾರೆ. ನಾನು ಹೆಸ್ರಿಗೆ ರಾಜ ಆಗಿರ್ತೀನಿ, ನೀವು ರೂಲ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನ ಪೇಶ್ವಾ ಅಂತ ಕೂಡ ಕರೀತಾರೆ. ಇನ್ ದಿಸ್ ಮ್ಯಾನರ್ ದ ಪೇಶ್ವಾ ರೂಲ್ ಬಿಗ್ಯಾನ್ ಇನ್ ದಿ ಮರಾಠಾ ಕಿಂಗ್ಡಮ್. ಈ ಥರ ಆಗಿಬಿಟ್ಟು ಈ ರಾಜರ ರೂಲ್ ಡಿಕ್ನೆಲ್ ಆಗಿಬಿಟ್ಟು ಪೇಶ್ವಾ ರೂಲ್ ಅನ್ನೋದು ಶುರುವಾಗುತ್ತೆ. ನೋಡಿ, ರಾಜ ಅಂತೇಳಿದ್ರೆ ರಾಜ ಇರ್ತಾನೆ ಹೆಸರಿಗೆ, ಆದರೆ ಇದಾದಮೇಲೆ ಶಾಹು ಮಹಾರಾಜ ಆದಮೇಲೆ ಎಲ್ಲ ಕೂಡ ಪೇಶ್ವಾಸೇ ರೂಲ್ ಮಾಡ್ತಾರೆ. ಅಂದರೆ ಪ್ರೈಮ್ ಮಿನಿಸ್ಟರ್ಸು ರೂಲ್ ಮಾಡ್ತಾರೆ, ರಾಜ ಹೆಸರಿಗೆ ಮಾತ್ರ ಇರೋ ಥರ. ಪೇಶ್ವಾಸ್ ನೋಡಿ, ಪೇಶ್ವಾಸ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅಂತ. ನೋಡಿ, ನಾನು ನಿಮಗೆ ಟ್ರಾನ್ಸಿಷನ್ ಹೇಳಿದೆ. ಮೊದಲು ಶಿವಾಜಿ ಆಯಿತು, ಆಮೇಲೆ ಅವರ ಸಂಬಂಧಿಕರೆಲ್ಲ ರೂಲ್ ಮಾಡ್ತಾಯಿದ್ರು. ಲಾಸ್ಟ್ಗೆ ಶಾಹು ಮಹಾರಾಜ್ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಅವ್ರು ನನಗಿಂತ ಚೆನ್ನಾಗಿ ನಮ್ಮ ಪೇಶ್ವಾ ರೂಲ್ ಮಾಡ್ತಾರೆ ಅಂತೇಳ್ಬಿಟ್ಟು ಅಧಿಕಾರನ ಪೇಶ್ವಾಸಕ್ಕೆ ಕೊಡ್ತಾರೆ. ಅಂದರೆ ರಾಜರು ಹೆಸರಿಗೆ ಇರ್ತಾರೆ, ಆದರೆ ಎಲ್ಲ ರೂಲ್ ಕೂಡ ನೋಡ್ಕೊಳ್ಳೋದು ಪೇಶ್ವಾಸ್. ಈಗ ನಾವು ಬಾಲಾಜಿ ವಿಶ್ವನಾಥ್ ಅನ್ನೋಂಥ ಒಬ್ಬರು ಪೇಶ್ವಾ ಬಗ್ಗೆ ನೋಡೋಣ. ಬಾಲಾಜಿ ವಿಶ್ವನಾಥ್ ವಾಸ್ ನಾಮಿನೇಟೆಡ್ ಆ್ಯಸ್ ಪೇಶ್ವಾ ಫಾರ್ ಇಸ್ ಎಫಿಷಿಯೆಂಟ್ ಆ್ಯಂಡ್ ಲಾಯಲ್ ಸರ್ವಿಸ್ ಆ್ಯಸ್ ಎ ಕಮಾಂಡರ್ ಆಫ್ ಶಾಹು. ನೋಡಿರಿ, ಬಾಲಾಜಿ ವಿಶ್ವನಾಥ್ನ ಪೇಶ್ವಾಗಿ ಏನಕ್ಕೆ ಅಪಾಯಿಂಟ್ ಮಾಡ್ತಾರೆ ಪೇಶ್ವಾಗಿ ಅಂದರೆ, ಇವರು ತುಂಬ ಲಾಯಲ್ ಆಗಿರ್ತಾರೆ ಮತ್ತು ಶಾಹು ಅಂಡರಲ್ಲಿ ಮಿಲಿಟರಿ ಕಮಾಂಡರ್ ಆಗು ಕೂಡ ಇವರು ಕೆಲಸ ಮಾಡಿರ್ತಾರೆ. ಈ ಪ್ಲೇಡ್ ಎ ಡಿಸೈಸಿವ್ ರೋಲ್ ಇನ್ ಸಕ್ಸಸ್ಫುಲಿ ಗೆಟಿಂಗ್ ಶಾಹು ಆ್ಯಂಡ್ ಈಸ್ ಮದರ್ ಫ್ರೀ ಫ್ರಮ್ ದಿ ಕ್ಯಾಪ್ಟಿವಿಟಿ ಆಫ್ ದಿ ಮೊಘಲ್ಸ್. ನೋಡಿ, ಮೊಘಲ್ಸ್ ಬಂದು ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ಶಾಹುನ ಮತ್ತು ಅವ್ರ ತಾಯಿನ ಅಂತ ಹೇಳಿದ್ವಲ್ಲ. ಆಗ ಅರೆಸ್ಟ್ ಮಾಡಿದಾಗ ಅಲ್ಲಿಂದ ಬಿಡಿಸ್ಕೊಂಬರೋದ್ರಲ್ಲಿ ಕೂಡ ಇವರು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿರ್ತಾರೆ. He gained the friendship of Sayyid brothers of the Mughal dynasty and earned the responsibility of collecting land taxes from those areas which were under the rule of Shivaji, but later captured by Mughals. ನೋಡಿರಿ, ಇವ್ರು ಏನು ಮಾಡ್ತಾರೆ, ಮೊಘಲ್ಸ್ ಡೈನೆಸ್ಟಿಯಲ್ಲಿ ಆಗ ಸೈಯದ್ ಬ್ರದರ್ಸ್ ಅಂತ ಇರ್ತಾರೆ, ತುಂಬ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು. ಅವ್ರ ಹತ್ರ ಇವರು ಫ್ರೆಂಡ್ಶಿಪ್ ಮಾಡಿಬಿಟ್ಟು ಏನು ಒಪ್ಪಂದ ಮಾಡ್ಕೊಳ್ತಾರೆ ಅಂದರೆ, ಮೊದಲು ಶಿವಾಜಿ ಹತ್ರ ಇದ್ದು ಜಾಗ ಈಗ ಮೊಘಲ್ಸ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ, ಅಂಥ ಜಾಗಗಳೆಲ್ಲ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಇವರು ಪರ್ಮಿಷನ್ ತೊಗೊಳ್ತಾರೆ. ಈ ವಾಸ್ ಏಬಲ್ ಟು ಬ್ರಿಂಗ್ ಟುಗೆದರ್ ದಿ ಮೆಂಬರ್ಸ್ ಆಫ್ ಮರಾಠಾ ಯೂನಿಯನ್. ಮತ್ತು ಮರಾಠಾಸಲ್ಲಿ ಒಂದು ಸ್ವಲ್ಪ ಡಿವೈಡ್ ಆಗಿ ಏನೇನು ಇರ್ತಾರೆ ಅವ್ರನ್ನೆಲ್ಲ ಕೂಡ ಯುನೈಟ್ ಮಾಡಿಬಿಟ್ಟು ಮರಾಠಾ ಎಂಪೈರ್ ಟೈಪ್ ಮಾಡೋದಕ್ಕೆ ನೋಡ್ತಾರೆ, ಅಥವಾ ಸಕ್ಸೀಡ್ ಕೂಡ ಆಗ್ತಾರೆ. ಬೋನ್ಸ್ಲೆ, ಗಾಯಕ್ವಾಡ್, ಹೋಲ್ಕರ್, ಸಿಂಧಿಯಾ ಇವೆಲ್ಲ ಬಂದು ತುಂಬ ಪವರ್ಫುಲ್ ಫ್ಯಾಮಿಲೀಸ್ ಅಂತ, ಪವರ್ಫುಲ್ ಯೂನಿಯನ್ಸ್ ಅಂತ. ಇವರೆಲ್ಲ ಕೂಡ ಯುನೈಟ್ ಆಗ್ತಾರೆ ಮರಾಠಾಸ್ ಅಂಡರಲ್ಲಿ. ದಸ್ ಈ ಎಸ್ಟಾಬ್ಲಿಷ್ ದಿ ಫೇಮ್ ಆಫ್ ದಿ ಮರಾಠಾಸ್ ಅಗೈನ್. ಇದರಿಂದ ಶಿವಾಜಿ ಆದಮೇಲೆ ಏನು ತುಂಬ ವೀಕಾಗಿ ಹೋಗಿರುತ್ತೆ ಮರಾಠಾ ಕಿಂಗ್ಡಮ್ ಎಲ್ಲ, ಅದು ಮತ್ತೆ ತುಂಬ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗುತ್ತೆ. ಬಾಜಿರಾವ್ ದಿ ಫಸ್ಟ್. ಆಫ್ಟರ್ ದಿ ಡೆತ್ ಆಫ್ ಬಾಲಾಜಿ ವಿಶ್ವನಾಥ್, ಇಸ್ ಎಲ್ಡೆಸ್ಟ್ ಸನ್ ಬಾಜಿರಾವ್ ದಿ ಫಸ್ಟ್ ಗಾಟ್ ಅಪಾಯಿಂಟೆಡ್ ಆ್ಯಸ್ ಪೇಶ್ವಾ. ನೋಡಿರಿ, ಬಾಲಾಜಿ ವಿಶ್ವನಾಥ್ ಏನು ಸತ್ತೋಗ್ತಾರೆ ಅಂದರೆ ಮೊದಲನೇ ಪೇಶ್ವಾ, ಅವ್ರು ಆದಮೇಲೆ ಬಾಜಿರಾವ್ ದಿ ಫಸ್ಟ್ ಅಂತ ಇವ್ರು ಬಂದು ಬಾಲಾಜಿ ವಿಶ್ವನಾಥ್ನ ದೊಡ್ಡ ಮಗ, ಇವನು ಪೇಶ್ವಾ ಆಗಿ ಸೆಲೆಕ್ಟ್ ಆಗ್ತಾರೆ. ಆಲ್ದೋ ಈ ವಾಸ್ ಓನ್ಲಿ 19 years old, ಈ ವಾಸ್ ಎನ್ ಅನ್ಪ್ಯಾರಲಲ್ಡ್ ವಾರಿಯರ್. ನೋಡಿರಿ, ಬಾಜಿರಾವ್ ಫಸ್ಟು ಏನು ಅಧಿಕಾರಕ್ಕೆ ಬಂದಾಗ ಬರೀ 19 ವರ್ಷ ಏಜ್ ಆಗಿರುತ್ತೆ, ಆದರೆ ಯುದ್ಧದಲ್ಲಿ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು, ತುಂಬ ಕೇಪಬಲ್ ಅಂತ ವ್ಯಕ್ತಿ.
With the intention of expanding the Maratha kingdom in North India, he conquered Gujarat, Malwa and gained the authority to collect Chauth and Sardeshmukhi taxes. ಇವರು ಮರಾಠ ಕಿಂಗ್ಡಮ್ನ ಇನ್ನೂ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗುಜರಾತ್ನ ಮಾಲ್ವಾನ ಇದನ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಮೊಘಲ್ಸ್ ಹತ್ರದಿಂದ ಚೌತು ಸರ್ದೇಶ್ಮುಖಿ ಕಲೆಕ್ಟ್ ಮಾಡೋದಕ್ಕೆ ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತಾರೆ. ಈ ಇನ್ವೇಡೆಡ್ ಚಿತ್ರದುರ್ಗ ಆ್ಯಂಡ್ ಶ್ರೀರಂಗಪಟ್ಟಣ ಆಫ್ ಕರ್ನಾಟಕ. ಬಾಜಿರಾವ್ ಬಂದು ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣ ಎಲ್ಲ ಕೂಡ ಅಟ್ಯಾಕ್ ಮಾಡ್ತಾರೆ. ವೆನ್ ಬಾಜಿರಾವ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ದಿ ಮೊಘಲ್ಸ್, ನಿಜಾಮುಲ್ ಮುಲ್ಕ್ ವಿತ್ ದಿ ಇಂಟೆನ್ಷನ್ ಆಫ್ ಅಸಿಸ್ಟಿಂಗ್ ದಿ ಮೊಘಲ್ಸ್ ಟ್ರೈಡ್ ಟು ಮಾರ್ಚ್ ಟುವರ್ಡ್ಸ್ ಡೆಲ್ಲಿ. ನೋಡಿ, ಬಾಜಿರಾವ್ ಫಸ್ಟ್ ಮತ್ತೆ ಮೊಘಲ್ಸ್ ವಿರುದ್ಧ ತಿರುಗಿಬಿದ್ದು ಫೈಟ್ ಮಾಡಿದಾಗ, ಮೊಘಲ್ಸ್ಗೂ ಮತ್ತು ಮರಾಠಾಸ್ಗೂ ಯುದ್ಧ ಹೋದಾಗ ಆಗ ನಿಜಾಮ್ ಆಗಿರ್ತಾರೆ ಒಂದು ಸೆಂಟ್ರಲ್ ಇಂಡಿಯಾಗೆ ಡೆಕ್ಕನ್ ರೀಜನಲ್ಲಿ. ಆ ನಿಜಾಮ್ ಬಂದು ಮೊಘಲ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಆಗ ಅವನು ಡೆಲ್ಲಿ ಕಡೆ ಹೋಗೋಕೆ ನೋಡ್ತಾನೆ. ಆಗ ಬಾಜಿರಾವಲ್ಲಿ ಹೋಗಿ ಸೋಲಿಸ್ತಾರೆ. ಬಟ್ ಈ ಲಾಸ್ಟ್ ಟು ದಿ ಮರಾಠಾಸ್ ಇನ್ ದಿ ಬ್ಯಾಟಲ್ ನಿಯರ್ ಭೋಪಾಲ್ ಹತ್ರ ಒಂದು ಯುದ್ಧದಲ್ಲಿ ಅವನು ನಿಜಾಮ್ನ ಸೋಲಿಸ್ತಾರೆ. ಡ್ಯೂ ಟು ದಿಸ್ ದಿ ವಾಸ್ಟ್ ಸ್ಟ್ರೆಚ್ ಆಫ್ ಲ್ಯಾಂಡ್ ಬಿಟ್ವೀನ್ ದಿ ನರ್ಮದಾ ಆ್ಯಂಡ್ ಚಂಬಲ್ ರಿವರ್ಸ್ ಆ್ಯಂಡ್ 50 lakh rupees ಕೇಮ್ ಟು ಬಾಜಿರಾವ್ ಆ್ಯಸ್ ವಾರ್ ಕಾಂಪನ್ಸೇಷನ್. ಇದರಿಂದ ಏನಾಯಿತು, ನರ್ಮದಾ ಮತ್ತು ಚಂಬಲ್ ನದಿಗಳ ಮಧ್ಯೆ ಇದ್ದಂಥ ದೊಡ್ಡ ಜಾಗನ ಇವರು ಇಸ್ಕೊಳ್ತಾರೆ ಬಾಜಿರಾವು ನಿಜಾಮ್ ಹತ್ರದಿಂದ ತೊಗೊಂಡು, ಮತ್ತು 50 ಲಕ್ಷ ರೂಪಾಯಿ ದುಡ್ಡನ್ನ ಕೂಡ ಇಸ್ಕೊಳ್ತಾರೆ. 50 ಲಕ್ಷ ಅಂದರೆ ಆ ಟೈಮಲ್ಲಿ ತುಂಬ ದೊಡ್ಡ ಅಮೌಂಟ್ ಅದು. ಇನ್ ಅಡಿಷನ್ ಟು ದಿಸ್ ಈ ಕಾಂಕ್ವರ್ಡ್ ಸಾಲ್ಸೆಟ್ ಆ್ಯಂಡ್ ಬೇಸಿನ್ ಫ್ರಮ್ ಪೋರ್ಚುಗೀಸ್ ಆ್ಯಂಡ್ ಜಂಜೀರಾ ಫ್ರಮ್ ಸಿದ್ದೀಸ್. ಇದಲ್ಲದೆ ಇವ್ರು ಏನು ಮಾಡ್ತಾರೆ, ಸ್ಯಾಲ್ಸೆಟ್ ಬೇಸಿನ್ನ ಪೋರ್ಚುಗೀಸಿಂದನೂ ಇದೆಲ್ಲ ಕೂಡ ಆಕ್ಯುಪೈ ಮಾಡ್ಕೊಳ್ತಾರೆ. ಪುಣೆ ಬಿಕೇಮ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್. ಇವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಬಂದು ಅಂದರೆ ಕ್ಯಾಪಿಟಲ್ ಸಿಟಿ ಟೈಪ್ ಬಂದು ಪುಣೆನ ಇವರು ಯೂಸ್ ಮಾಡ್ಕೊಳ್ತಾರೆ. ಅಟ್ ದಿಸ್ ಜಂಕ್ಷರ್ ದ ಮೆಂಬರ್ಸ್ ಆಫ್ ದಿ ಮರಾಠಾ ಯೂನಿಯನ್, ಸಿಂಧಿಯಾ ಆಫ್ ಗ್ವಾಲಿಯರ್, ಹೋಲ್ಕರ್ ಆಫ್ ಇಂದೋರ್, ಬೋನ್ಸ್ಲೆ ಆಫ್ ನಾಗ್ಪುರ್ ಆ್ಯಂಡ್ ಗಾಯಕ್ವಾಡ್ ಆಫ್ ಬರೋಡಾ ಡಿಸೈಡೆಡ್ ಟುಗೆದರ್ ಟು ಬಿಕಮ್ ಇಂಡಿಪೆಂಡೆಂಟ್. ಈ ಟೈಮಲ್ಲಿ ಬಾಜಿರಾವ್ ರೂಲ್ ಮಾಡ್ತಾ ಇದ್ದಂಥ ಈ ಟೈಮಲ್ಲಿ ಏನಾಯಿತು, ಈ ನಾನು ಇಂಪಾರ್ಟೆಂಟ್ ಫ್ಯಾಮಿಲೀಸ್ ಅಥವಾ ಇಂಪಾರ್ಟೆಂಟ್ ಯೂನಿಯನ್ಸ್ ಏನಿತ್ತು ಅಂತ ಹೇಳಿದೆ, ಸಿಂಧಿಯಾ ಇರ್ಬೋದು, ಹೋಲ್ಕರ್ ಇರ್ಬೋದು, ಇವರೆಲ್ಲ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾವೇನಕ್ಕೆ ಮರಾಠಾ ಯೂನಿಯನ್ನಲ್ಲಿರಬೇಕು, ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅಂತ. ಬಾಜಿರಾವ್ ಒನ್ ನಾಟ್ ಓನ್ಲಿ ರೂಲ್ಡ್ ವಿತ್ ಎಫಿಷಿಯನ್ಸಿ ಬಟ್ ಆಲ್ಸೋ ರೀಎಸ್ಟಾಬ್ಲಿಷ್ ದಿ ಗ್ಲೋರಿ ಆಫ್ ದಿ ಮರಾಠಾ ಎಂಪೈರ್. ನೋಡಿರಿ, ಇವರು ಬರೀ ಎಫಿಷಿಯೆಂಟಾಗಿ ರೂಲ್ ಮಾಡೋದು ಮಾತ್ರ ಅಲ್ಲ, ಬಾಜಿರಾವ್ ಇವರು ತುಂಬ ಮರಾಠಾ ಕಿಂಗ್ಡಮ್ನ ತುಂಬ ಇಂಪ್ರೂವ್ ಮಾಡ್ತಾರೆ. ಅದಕ್ಕೆ ಇವ್ರನ್ನ ಶಿವಾಜಿ ದಿ ಸೆಕೆಂಡ್ ಅಂತ ಕೂಡ ಕರೀತಾರೆ. ನೋಡಿ, ಶಿವಾಜಿ ದಿ ಸೆಕೆಂಡ್ ಅಂದರೆ ಶಿವಾಜಿಯ ಮೊಮ್ಮಗ. ಓಕೆ, ಅದು ಅವ್ರು ಬೇರೆ, ಅಲ್ಲಿಗೂ ಇಲ್ಲಿಗೂ ಲೆಕ್ಕ ಮಾಡ್ಕೊಳ್ಬೇಡಿ. ಇವ್ರನ್ನ ಸುಮ್ಮನೆ ಹಾಗೆ ಮತ್ತೆ ಶಿವಾಜಿ ಹುಟ್ಟು ಬಂದರು ಅಂತ ಕರೆಯಲ್ವಾ, ಆ ಟೈಪ್ ಕರೆಯೋದಷ್ಟೆ. ಓಕೆ, ನೆಕ್ಸ್ಟ್ ಬಂದು ಇನ್ನೊಬ್ಬರು ಪೇಶ್ವಾ, ಬಾಲಾಜಿ ಬಾಜಿರಾವ್ ಅಂತ. ಸಿನ್ಸ್ ಈ ಕೇಮ್ ಟು ಪವರ್ ಅಟ್ ದಿ ಯಂಗ್ ಏಜ್ ಆಫ್ 20 years, ಬಾಲಾಜಿ ಬಾಜಿರಾವ್ ಅಪಾಯಿಂಟೆಡ್ ಇಸ್ ಕ್ಲೋಸ್ ರಿಲೇಟಿವ್ ಸದಾಶಿವ್ ಬಾವು ಟು ಗೈಡ್ ಹಿಮ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ನೋಡಿ, ಇವರು ಬರೀ 20 ವರ್ಷಕ್ಕೆ ಅಧಿಕಾರಕ್ಕೆ ಬಂದಿದ್ದರಿಂದ ಏನು ಮಾಡಿದರು, ಬಾಲಾಜಿ ಬಾಜಿರಾವು ಅವ್ರ ರಿಲೇಟಿವ್ ಒಬ್ರು ಇರ್ತಾರೆ ಸದಾಶಿವ್ ಬಾವು ಅಂತ, ಅವ್ರನ್ನ ಇವರು ಹೆಲ್ಪ್ಗೆ ತೊಗೊಳ್ತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಹೆಲ್ಪ್ ಮಾಡಿರಿ ಅಂತ. ಈ ಆಸ್ಪೈರ್ ಟು ಎನ್ಹಾನ್ಸ್ ದಿ ಇಮೇಜ್ ಆಫ್ ದಿ ಮರಾಠಾಸ್. ಇವರು ಏನಾದರೂ ಮಾಡಿ ಮರಾಠಾಸ್ ಇಮೇಜ್ನ ತುಂಬ ದೊಡ್ಡದು ಮಾಡಬೇಕು ಮತ್ತು ಮರಾಠಾಸ್ ಇನ್ಫ್ಲುಯೆನ್ಸು ಎಲ್ಲ ಕಡೆ ಬೆಳೆಯೋಗಿ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಹಿ ಟುಕ್ ಮೆಷರ್ಸ್ ಟು ಇಂಪ್ರೂವ್ ದಿ ಎಕನಾಮಿಕ್ ಸ್ಟೇಟ್ ಆಫ್ ದಿ ಕಿಂಗ್ಡಮ್. ಒಂದು ಆ ಮರಾಠಾ ಕಿಂಗ್ಡಮ್ದು ಎಕನಾಮಿಕ್ ಅಫೇರ್ಸ್ ಏನಿರುತ್ತೆ ಅಂದರೆ ದುಡ್ಡು ಕಾಸಲ್ಲಿ, ಬಿಸ್ನೆಸ್ಸಲ್ಲಿ, ಇದರಲ್ಲೂ ಕೂಡ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದ್ರ ಕಡೆ ಕೂಡ ಇವರು ಗಮನ ವಹಿಸ್ತಾರೆ. ಟು ಎಸ್ಟಾಬ್ಲಿಷ್ ದಿ ಮರಾಠಾ ರೂಲ್ ಓವರ್ ಬಂದೇಲ್ಖಂಡ್, ಹಿ ಟ್ರಾವೆಲ್ಡ್ ವಿತ್ ದಿ ಆರ್ಮೀಸ್ ಆಫ್ ಹೋಲ್ಕರ್ ಆ್ಯಂಡ್ ಸಿಂಧಿಯಾ ಇನ್ ದಿ ಇಯರ್ 1742. ನೋಡಿ, 1742 ಏನು ಮಾಡ್ತಾರೆ, ಬಂದೇಲ್ಖಂಡ್ ಅಂತ ಒಂದು ಜಾಗ ಇರುತ್ತೆ, ಒಂದು ರೀಜನ್ ಅದು. ಆ ಜಾಗದಲ್ಲೆಲ್ಲ ಮರಾಠಾ ರೂಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಇವರು ಹೋಲ್ಕರ್ ಮತ್ತು ಸಿಂಧಿಯಾ ಅವ್ರದ್ದು ಆರ್ಮಿಗಳನ್ನೆಲ್ಲ ತೊಗೊಂಡು ಆ ಕಡೆಗೆಲ್ಲ ಹೋಗಿ ಬಂದಿರ್ತಾರೆ. ಅಹ್ಮದ್ ಶಾ ಅಬ್ದಾಲಿ ಆಫ್ ಅಫ್ಘಾನಿಸ್ತಾನ್ ಅಟ್ಯಾಕ್ಡ್ ಮೊಘಲ್ ಏರಿಯಾಸ್ ಆ್ಯಂಡ್ ಕ್ಯಾಪ್ಚರ್ಡ್ ಲಾಹೋರ್, ಮುಲ್ತಾನ್ ಆ್ಯಂಡ್ ಕಾಶ್ಮೀರ್. ನೋಡಿರಿ, ಈ ಟೈಮಲ್ಲಿ ಏನಾಗುತ್ತೆ, ಅಹ್ಮದ್ ಶಾ ಅಬ್ದಾಲಿ ಅಂತ ಒಬ್ಬ ರಾಜ ಇರ್ತಾನೆ ಅಫ್ಘಾನಿಸ್ತಾನಲ್ಲಿ, ಅಹ್ಮದ್ ಶಾ ಅಬ್ದಾಲಿ ಅಂತ. ಅವನೇನು ಮಾಡ್ತಾನೆ, ಮೊಘಲ್ ಏರಿಯಾಸ್, ನೋಡಿ ಮೊಘಲ್ಸ್ ಬಂದು ಆವಾಗ ದೊಡ್ಡ ಏರಿಯಾ ರೂಲ್ ಮಾಡ್ತಾರಲ್ಲ, ಈ ಟೈಮಷ್ಟರಲ್ಲಿ ಮೊಘಲ್ಸ್ ಕತೆ ಎಲ್ಲ ಮುಗಿದೋಗಿರುತ್ತೆ, ತುಂಬ ವೀಕ್ ಆಗಿಬಿಟ್ಟಿರ್ತಾರೆ. ಸ್ವಲ್ಪ ಏನೇನು ಏರಿಯಾಸ್ ರೂಲ್ ಮಾಡ್ತಾ ಇರ್ತಾರೆ ಅಂಥ ಜಾಗನ ಕೂಡ ಅಹ್ಮದ್ ಶಾ ಅಬ್ದಾಲಿ ಅಟ್ಯಾಕ್ ಮಾಡಿ ಕಿತ್ಕೊಂಡ್ಬಿಡ್ತಾನೆ. ದೆನ್ ದಿ ಮೊಘಲ್ ಕಿಂಗ್ ಸಫ್ದರ್ ಜಂಗ್ ಎಂಟರ್ಡ್ ಇಂಟು ಎನ್ ಅಗ್ರಿಮೆಂಟ್ ವಿತ್ ದಿ ಮರಾಠಾಸ್. ಆಗ ಮೊಘಲ್ ರಾಜ ಏನಿರ್ತಾನೆ ಸಫ್ದರ್ ಜಂಗ್ ಅಂತ ಹೇಳ್ಬಿಟ್ಟು ಅವನು ಮರಾಠಾಸ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ, ನೀವು ನಮಗೆ ಹೆಲ್ಪ್ ಮಾಡಿರಿ ಅಂತ. ದಿಸ್ ಅಗ್ರಿಮೆಂಟ್ ರಿಲೇಟೆಡ್ ಟು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇನ್ವೇಷನ್ಸ್. ಈ ಅಗ್ರಿಮೆಂಟಲ್ಲಿ ಏನಿರುತ್ತೆ, ಮೊಘಲ್ಸು ಹೆಸ್ರಿಗೆ ಅವರೇ ರಾಜ ಥರ ಎಲ್ಲ ಇದ್ದರೂ ಕೂಡ ಇಂಡಿಯಾಗೆ ಎಲ್ಲ ಮರಾಠಾಸ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಮತ್ತು ಮೊಘಲ್ಸ್ಗೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರು ಅಂದರೆ ಆಗ ಇವ್ರು ಹೋಗಿ ಮರಾಠಾಸು ಹೆಲ್ಪ್ ಮಾಡಬೇಕು. ಈ ಥರ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಅಹ್ಮದ್ ಶಾ ಅಬ್ದಾಲಿ ಇನ್ವೇಡೆಡ್ ಇಂಡಿಯಾ. ಈ ಟೈಮಲ್ಲಿ ಏನಾಗುತ್ತೆ, ಅಹ್ಮದ್ ಶಾ ಅಬ್ದಾಲಿ ಏನು ಅಫ್ಘಾನಿಸ್ತಾನಲ್ಲಿದ್ದು ಚಿಕ್ಕ ಪುಟ್ಟ ಏರಿಯಾಸೆಲ್ಲ ಆಕ್ಯುಪೈ ಮಾಡಿರ್ತಾನೆ, ಅವನು ಇಂಡಿಯಾನ ಇನ್ವೇಡ್ ಮಾಡ್ತಾನೆ.
ಆ್ಯಕ್ಚುಲಿ ಇವನು ಇಂಡಿಯಾಗೆ ಬರೋದಕ್ಕೆ ಇಲ್ಲಿದ್ದಂಥ ಇಬ್ಬರು ರೂಲರ್ಸು ಹೆಲ್ಪ್ ಮಾಡ್ತಾರೆ, ಬಂದು ಇನ್ವೈಟ್ ಮಾಡುವಂತ ಕೇಳ್ಕೊತಾರೆ ಹೋಗಿ, ಆ ಟೈಪೆಲ್ಲ ಆಗುತ್ತೆ. ಅವನು ಬರ್ತಾನೆ ಇಂಡಿಯಾಗೆ. ಬಾಲಾಜಿ ಬಾಜಿರಾವ್ ಫಾಟ್ ವಿತ್ ಇಸ್ ಆರ್ಮಿ ಇನ್ ಪಾಣಿಪತ್ ಆ್ಯಂಡ್ ಗಾಟ್ ಡಿಫೀಟೆಡ್. ಈ ಟೈಮಲ್ಲಿ ಈ ಬಾಲಾಜಿ ಬಾಜಿರಾವ್ ಏನಿರ್ತಾರೆ ಇವನು ಪಾಣಿಪತ್ತಲ್ಲಿ ಇವ್ರ ವಿರುದ್ಧ ಫೈಟ್ ಮಾಡ್ತಾರೆ ಅಹ್ಮದ್ ಶಾ ಅಬ್ದಾಲಿ ಜೊತೆ, ಮಾಡಿಬಿಟ್ಟು ಅಲ್ಲಿ ಸೋತೋಗ್ತಾರೆ. ನೋಡಿ, ಇಲ್ಲಿ ಸೋತೋಗೋದು ಬಂದು ಬಾಲಾಜಿ ಬಾಜಿರಾವ್ ಅಲ್ಲ, ಇಲ್ಲಿ ಸೋತೋಗೋದು ಬಂದು ಸದಾಶಿವ್ ಬಾವು ಅಂತೇಳಿ. ಈ ಯುದ್ಧದಲ್ಲಿ ಸೋತೋಗ್ತಾನೆ ಸದಾಶಿವ್ ಬಾವು. ಸತ್ತೋದ್ಮೇಲೆ ಆಮೇಲೆ ಬೇರೆ ಮತ್ತೆ ಇವರು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ, ಆ ಥರ ಎಲ್ಲ ಆಗುತ್ತೆ. ಆದರೆ ಫೈನಲಾಗಿ ಈ ಯುದ್ಧದಲ್ಲಿ ಮರಾಠಾಸು ಸೋತೋಗ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ಇಂಪಾರ್ಟೆಂಟ್ ಪೇಶ್ವಾ ಬಂದು ಮಾಧವ್ ರಾವ್ ದಿ ಫಸ್ಟ್ ಅಂತ. ಈ ವಾಸ್ ದಿ ಸೆಕೆಂಡ್ ಸನ್ ಆಫ್ ಬಾಲಾಜಿ ಬಾಜಿರಾವ್ ಆ್ಯಂಡ್ ಬಿಕೇಮ್ ದಿ ಪೇಶ್ವಾ ಆಫ್ಟರ್ ದಿ ಡೆತ್ ಆಫ್ ಹಿಸ್ ಫಾದರ್. ನೋಡಿ, ಇವ್ರು ಬಂದು ಮಾಧವ್ ರಾವ್ ಬಂದು ಬಾಲಾಜಿ ಬಾಜಿರಾವ್ ಏನಿರ್ತಾರೆ ಅವರ ಎರಡನೇ ಮಗ. ಅವ್ರ ತಂದೆ ಸತ್ತೋದ್ಮೇಲೆ ಇವರು ಪೇಶ್ವಾ ಆಗಿ ಅಧಿಕಾರಕ್ಕೆ ಬರ್ತಾರೆ. ಸಿನ್ಸ್ ಈ ವಾಸ್ ಎ ಮೈನರ್, ಈ ಅಪಾಯಿಂಟೆಡ್ ಇಸ್ ಅಂಕಲ್ ಆ್ಯಸ್ ಎ ರಾಯಲ್ ರೆಪ್ರೆಸೆಂಟೇಟಿವ್. ನೋಡಿ, ಇವರು ತುಂಬ ಮೈನರ್ ಆಗಿದ್ದರಿಂದ ಮಾಧವ್ ರಾವ್ ಅವ್ರ ಅಂಕಲ್ನ ರಾಯಲ್ ರೆಪ್ರೆಸೆಂಟೇಟಿವ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಆಫ್ಟರ್ ದಿ ಡಿಫೀಟ್ ಇನ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್, ಈ ರಿಕವರ್ಡ್ ಇನ್ ಆನ್ ಅಸ್ಟಾನಿಶಿಂಗ್ ಮ್ಯಾನರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಇಸ್ ಕಿಂಗ್ಡಮ್ ಇನ್ ಸೌತ್ ಆ್ಯಂಡ್ ನಾರ್ತ್ ಇಂಡಿಯಾ. ನೋಡಿ, ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ತಲ್ಲಿ ಇವರು ಸೋತೋದ್ಮೇಲೆ, ಅಂದರೆ ನಾನು ಹೇಳಿದ್ನಲ್ಲ ಈಗ ಅಹ್ಮದ್ ಶಾ ಅಬ್ದಾಲಿ ಬರ್ತಾನೆ ಅಂತ, ಆ ಯುದ್ಧದಲ್ಲಿ ಸೋತೋದ್ಮೇಲೆ ರಿಕವರ್ ಆಗಿಬಿಟ್ಟು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯನ್ ಎಲ್ಲ ಕೂಡ ಮರಾಠ ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡಿ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾರೆ. ವೆನ್ ದಿ ನಿಜಾಮ್ ಅಟೆಂಪ್ಟೆಡ್ ಟು ಬೆನಿಫಿಟ್ ಫ್ರಮ್ ದಿ ಡಿಫೀಟ್ ಆಫ್ ಪಾಣಿಪತ್, ಮಾಧವ್ ರಾವ್ ಫಸ್ಟ್ ಡಿಫೀಟೆಡ್ ಇಮ್ ಇನ್ ದಿ ಬ್ಯಾಟಲ್ ನಿಯರ್ ಅಹಮದ್ನಗರ್. ನೋಡಿರಿ, ಪಾಣಿಪತ್ ಯುದ್ಧದಲ್ಲಿ ಸೋತೋಗ್ಬಿಟ್ಟಿದ್ದಾರೆ, ಇವಾಗ ಫುಲ್ ವೀಕ್ ಆಗಿರ್ತಾರೆ. ನಾನು ಇವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಒಂದಷ್ಟು ಜಾಗನ ಆಕ್ಯುಪೈ ಮಾಡ್ಕೊಬೇಕು ಅಂತ ನಿಜಾಮ್ನು ಟ್ರೈ ಮಾಡ್ತಾನೆ. ಆದರೆ ಮಾಧವ್ ರಾವ್ ಫಸ್ಟ್ ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ನಿಜಾಮ್ನೇ ಸೋಲಿಸ್ಬಿಟ್ಟು ಓಡಿಸ್ಬಿಡ್ತಾರೆ. ಈ ಡಿಫೀಟೆಡ್ ಹೈದರ್ ಅಲಿ ಆಫ್ ಮೈಸೂರು ಆಲ್ಸೋ. ಮತ್ತು ಹೈದರ್ ಅಲಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ನೀವು ಕೇಳಿರ್ತೀರ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವ್ರನ್ನೂ ಕೂಡ ಇವರು ಮಾಧವ್ ರಾವ್ ಫಸ್ಟ್ ಸೋಲಿಸ್ತಾರೆ. ಈ ನಾಟ್ ಓನ್ಲಿ ವೇಜ್ಡ್ ವಾರ್ ಅಗೇನ್ಸ್ಟ್ ಮೈಸೂರು ಎ ಸೆಕೆಂಡ್ ಟೈಮ್, defeating Srirangpatna and acquiring all the area earlier occupied by Hyder Ali, but he also received a huge amount of money as war compensation. ನೋಡಿ, ಮಾಧವ್ ರಾವ್ ಫಸ್ಟ್ ಏನು ಮಾಡ್ತಾರೆ, ಮೈಸೂರನ್ನ ಸೋಲ್ಸೋದು ಮಾತ್ರ ಅಲ್ಲ, ಸೆಕೆಂಡ್ ಸರಿ ಅಟ್ಯಾಕ್ ಮಾಡಿ ಶ್ರೀರಂಗಪಟ್ಟಣನ ಮತ್ತು ಸುತ್ತಮುತ್ತ ಏರಿಯಾನ ಆಕ್ಯುಪೈ ಮಾಡ್ಕೊಳ್ತಾರೆ, ಜೊತೆಗೆ ಒಂದು ಜಾಸ್ತಿ ಅಮೌಂಟ್ನ ವಾರ್ ಕಾಂಪನ್ಸೇಷನ್ ಥರ ಅಮೌಂಟ್ ಕೂಡ ಇಸ್ಕೊಳ್ತಾರೆ. ಈ ಓವರ್ ಥ್ರೂ ದಿ ರಜಪೂತ್ಸ್, ಜಾಟ್ಸ್ ಆ್ಯಂಡ್ ರೋಹಿಲ್ಸ್ ಆಫ್ ನಾರ್ತ್ ಇಂಡಿಯಾ. ಈ ರಜಪೂತ್ಸು, ಜಾಟ್ಸ್ ಏನೇನು ಇರ್ತಾರೆ ನಾರ್ತ್ ಇಂಡಿಯಾದಲ್ಲಿ ಅವ್ರನ್ನೆಲ್ಲ ಕೂಡ ಸೋಲಿಸ್ತಾರೆ. He helped the Mughal Emperor Shah Alam II, who had been banished as a traitor, to regain his throne at Delhi. ಮತ್ತು ಶಾ ಆಲಮ್ II ಒಬ್ಬ ರಾಜ ಇರ್ತಾನೆ, ಮೊಘಲ್ ಎಂಪರರು, ಅವನ್ನ ಅಧಿಕಾರ ಬಿಟ್ಟು ಓಡಿಸಿರ್ತಾರೆ ಅಲ್ಲಿಂದ, ನೀನು ಟ್ರೈಟರ್, ನೀನು ಇರಬಾರ್ದು ಅಂತೇಳಿ. ಅವನಿಗೆ ಹೆಲ್ಪ್ ಮಾಡಿಬಿಟ್ಟು ಮತ್ತೆ ಆ ಶಾ ಆಲಮ್ II ಡೆಲ್ಲಿ ಸಿಂಹಾಸನದ ಮೇಲೆ ಕುಂಡಿಸ್ತಾರೆ. ಇನ್ ದಿಸ್ ಮ್ಯಾನರ್ ಮಾಧವ್ ರಾವ್ ರೀಎಸ್ಟಾಬ್ಲಿಷ್ ದಿ ಲಾಸ್ಟ್ ಗ್ಲೋರಿ ಆಫ್ ಮರಾಠಾಸ್ ಇನ್ ಎ ವೆರಿ ಶಾರ್ಟ್ ಪೀರಿಯಡ್. ಈ ಟೈಪಲ್ಲಿ ಮಾಧವ್ ರಾವು ಬಂದು ಹೊಸದಾಗಿ ಈ ಒಂದು ಮರಾಠ ಕಿಂಗ್ಡಮ್ ಏನು ಹಾಳಾಗ್ತಾ ಇರುತ್ತೆ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಆದಮೇಲೆ, ಅದನ್ನು ನಿಲ್ಲಿಸಿ ಅಲ್ಲಿಗೆ ಇನ್ನೂ ಜಾಸ್ತಿ ಬೆಳೆಯೋ ಥರ ನೋಡಿಕೊಂಡು ಮರಾಠ ಗ್ಲೋರಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಆಫ್ಟರ್ ದಿ ಬ್ರಿಟಿಷ್ routed ದಿ ಮರಾಠಾಸ್ ಇನ್ ಥರ್ಡ್ ಆಂಗ್ಲೋ ಮರಾಠ ವಾರ್, ಮರಾಠ ರೂಲ್ ಆಲ್ಮೋಸ್ಟ್ ಕೇಮ್ ಟು ಆ್ಯನ್ ಎಂಡ್. ಆದರೆ ಆಮೇಲೆ ಏನಾಗುತ್ತೆ, ಒಂದಷ್ಟು ವರ್ಷ ಆದಮೇಲೆ ಇಂಗ್ಲೀಷ್ ಅವ್ರ ಜೊತೆ, ಅಂದರೆ ಬ್ರಿಟಿಷ್ ಅವ್ರ ಜೊತೆ ಫೈಟ್ ನಡೆಯುತ್ತೆ, ಆಂಗ್ಲೋ ಮರಾಠ ವಾರ್ ಅಂತ. ಈ ಥರ ಥರ್ಡ್ ಆಂಗ್ಲೋ ಮರಾಠ ವಾರ್ ಆದಮೇಲೆ ಮರಾಠ ಎಲ್ಲ ಫುಲ್ ವೀಕ್ ಆಗಿಬಿಡ್ತಾರೆ. ಆಮೇಲೆ ಲಾಸ್ಟ್ಗೆಲ್ಲ ಕೂಡ ಬ್ರಿಟಿಷ್ ಅವ್ರ ಅಂಡರ್ಗೆ ಹೋಗ್ಬಿಡುತ್ತೆ. ಇಲ್ಲಿಗೆ ಈ ಲೆಸನ್ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಗೆ ಇದ್ರದ್ದು ಏನಾದರೂ ಕ್ಲಾಸ್ ವರ್ಕ್ಸ್ ಆ ಥರ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಲ್ಲಿ ನೀವು ಹೋಗ್ಬೋದು. ಆ ವೆಬ್ಸೈಟಲ್ಲೆಲ್ಲ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಕ್ಲಾಸ್ ವರ್ಕ್ ಸಿಗುತ್ತೆ, ನೋಡಿಕೊಂಡು ಬರ್ಕೊಳ್ಬೋದು. ಥ್ಯಾಂಕ್ ಯು.